ರೀತಿಯಾಗಿ ಪರಮಾತ್ಮ ತನ್ನ ಪರಮಾತ್ಮ ಅವಸ್ಥೆಯನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದನ್ನ ವಿಶೇಷವಾಗಿ ತಿಳಿಸ್ತಾರೆ. ಸಾಮಾನ್ಯವಾಗಿ ಏನಾಗುತ್ತೆ, ಈ ಯಾವ ಧರ್ಮ ಇದೆ ಅಥವಾ ಕರ್ಮ ಇದೆ ಅದನ್ನ ಭಗವಂತನ ಮೇಲೆ ಹಾಕಿ ನಾವು ಬಿಟ್ಬಿಡ್ತೀವಿ. कि भगवंत ऐसा मानते हैं, आचार्य कहते हैं भगवान कुछ नहीं करेंगे। क्यों कुछ नहीं करेंगे? कि संज्ञान रूपाय, कि हम उनको भगवान नहीं कहते जो तुम भगवान कहते हो। ನಾವು ಯಾರಿಗೆ ಭಗವಂತ ಅಂತ ಕರೀತೀವಿ? कि संज्ञान रूपाय। संज्ञान रूप का मतलब क्या हुआ? सम्यक ज्ञान। सम्यक ज्ञान का मतलब क्या होता है? कि ಯಾವುದರಲ್ಲಿ ರಾಗ ದ್ವೇಷ ಇಲ್ಲ ಅದು सम्यक ज्ञान। इसमें राग द्वेष नहीं हो वो सम्यक ज्ञान। राग भी हो तो द्वेष तो होना ही होना है। तो ಯಾವುದರಲ್ಲಿ ಯಾವ ಜ್ಞಾನದಲ್ಲಿ ರಾಗ ದ್ವೇಷ ಎರಡೂ ಇಲ್ಲ ಅದು सम्यक ज्ञान है। और आचार्य कहते हैं संज्ञान रूपाय, परमात्मा सम्यक ज्ञान स्वरूपी है। ಇದರ ಅರ್ಥ ಏನಾಯ್ತು? ಪರಮಾತ್ಮನ ಜ್ಞಾನದಲ್ಲಿ ರಾಗದ್ವೇಷಗಳಿಲ್ಲ. ರಾಗದ್ವೇಷಗಳಿಲ್ಲ ಅಂದ್ರೆ ಈಗ ಏನಾಯ್ತು? कि भगवंत ಒಳ್ಳೆದನ್ನು ಮಾಡಕ್ಕಾಗಲ್ಲ, ಕೆಟ್ಟದನ್ನು ಮಾಡಕ್ಕಾಗಲ್ಲ। क्यों? क्योंकि सम्यक ज्ञान स्वरूपी है, संज्ञान रूपाय। तो पूज्यपाद स्वामी नमस्कार किसको करते हैं? कि जो सम्यक ज्ञान स्वरूपी है। सम्यक ज्ञान स्वरूपी ಯಾರಿದ್ದಾರೆ? कि ಪ್ರತಿಯೊಬ್ಬ ಪರಮಾತ್ಮ। ಯಾಕಂದ್ರೆ ಅವರ ಜ್ಞಾನದಲ್ಲಿ ರಾಗದ್ವೇಷ ಇದೆ, तो भला भी नहीं कर सकते, बुरा भी नहीं कर सकते। तो अब जिम्मेदारी किसके ऊपर है? जवाबदारी ನಮ್ಮ ಮೇಲೆ ಬಂತಲ್ಲ। ಭಗವಂತ ಮಾಡೋದಿಲ್ಲ ಅಂದ್ರೆ ಯಾರು ಮಾಡಬೇಕು? ನಾನೇ ಮಾಡಬೇಕು। तो ಮೊದಲನೇ ಪದ್ಯನೇ ನಮಗೆ ಹೇಳ್ತಾ ಇದೆ ಪುರುಷಾರ್ಥ ಮಾಡದೆ ಏನೂ ಆಗೋದಿಲ್ಲ। पुरुषार्थ तो करना पड़ेगा। लेकिन अब दिक्कत यह है कि पुरुषार्थ तो ये करने के लिए तैयार है, अनादिकाल से पुरुषार्थ करता है, लेकिन विपरीत दशा में पुरुषार्थ करता है। ಪ್ರಯತ್ನ ಮಾಡಲಿಕ್ಕೆ ತಯಾರಿದ್ದಾನೆ, ಅವನು ತುಂಬಾ ಪ್ರಯತ್ನ ಮಾಡ್ತಾನೆ, ಏನೇನೆಲ್ಲ ಮಾಡ್ತಾನೆ ನಮಗೆಲ್ಲ ಗೊತ್ತಿದೆ। ಪ್ರಯತ್ನ ಮಾಡಲಿಕ್ಕೆ ತಯಾರಿದ್ದಾನೆ, ಆದ್ರೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾನೆ। तो ಮೊದಲನೇ ವಿಚಾರ ಏನು? ಪುರುಷಾರ್ಥ ಮಾಡದೆ ಆಗೋದಿಲ್ಲ। ಎರಡನೇ ವಿಚಾರ, ಪುರುಷಾರ್ಥ ಕೂಡ ಸರಿಯಾದ ದಿಕ್ಕಿನಲ್ಲಿ ಇದ್ರೆ ಮಾತ್ರ ಅದು ಫಲ ಕೊಡುತ್ತೆ। ಮಣ್ಣನ್ನ ಗಾನಕ್ಕೆ ಹಾಕಿ ತಿರುಗ್ತಾ ಇದ್ರೆ ಎಷ್ಟು ಎಣ್ಣೆ ಬರುತ್ತೆ? इन रेत से तेल थोड़ी निकलने वाली नहीं होगा ना काम। कितना प्रयत्न करोगे तो फल मिलेगा। ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಫಲ ಸಿಗೋದಿಲ್ಲ, ಯಾಕಂದ್ರೆ ಪುರುಷಾರ್ಥನೇ ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇದೆ। ಎರಡು ವಿಚಾರ ಐತಲ್ಲ। ಯಸ್ಯ ಸ್ವಯಂ ಸ್ವಭಾವಾಪ್ತಿ, ಯಾರಿಗೆ ತನ್ನಿಂದ ತಾನೇ ಸ್ವಭಾವದ ಪ್ರಾಪ್ತಿಯಾಗಿದೆ, ಇದರ ಅರ್ಥ ಪುರುಷಾರ್ಥ ಮಾಡದೆ ಪ್ರಾಪ್ತಿ ಆಯ್ತೇನೋ ಇಲ್ಲ। पुरुषार्थ तो करना पड़ेगा, लेकिन स्वयं शब्द का अर्थ यह है कि सही दिशा में पुरुषार्थ करना पड़ेगा। स्वयं शब्द का अर्थ ಏನು? ಸದ್ಯ ಮುಗಿದ ಮೇಲೆ ಯಾರಿಗೂ ಅರ್ಥ ಆಗಲಿಲ್ಲ ಅಂದ್ರೆ ಕೇಳ್ಬೋದು, ಮಧ್ಯದಲ್ಲೂ ಕೇಳ್ಬೋದು। ಎಲ್ಲರಿಗೂ ಅರ್ಥ ಆಯ್ತಂದ್ರೆ ನಾನು ನೀವು ಕೇಳ್ತೀರ। ಎಷ್ಟಾಯ್ತು? ಪುರುಷಾರ್ಥ ಪ್ರಯತ್ನ ಸರಿಯಾದ ದಿಕ್ಕಿನಲ್ಲಿ ಮಾಡಬೇಕು, ಅದು ಸ್ವಯಂ ಶಬ್ದದ ಅರ್ಥ ಇದೆ।
मैंने सुना है बहुत लोग स्वयं शब्द क्या मतलब क्या निकलते हैं कि अपने आप हो जाएगा, जब द्रव्य क्षेत्र काल भाव आ जाएंगे तो हो जाएगा। फिर ನಾನೇನ್ ಮಾಡೋದಿದೆ ಹಾಗಾದ್ರೆ, ನಿನ್ನ ಕೆಲಸನೇ ಮಹತ್ವಪೂರ್ಣ ಕೆಲಸ ಇದೆ, ಪುರುಷಾರ್ಥ ಮಾಡೋದೇ ನಿನ್ನ ಕೆಲಸ ಇದೆ. ಆದ್ರೆ ವಿರುದ್ಧ ದಿಕ್ಕಿನಲ್ಲಿ ಪುರುಷಾರ್ಥ ಮಾಡಬೇಡ ಅಂತ ಸ್ವಯಂ ಶಬ್ದವನ್ನ ಕೊಡ್ತಾರೆ. ಆ ವಿರುದ್ಧ ದಿಕ್ಕ ಅಂದ್ರೆ ಏನು? इसको सुख चाहिए है ना, सुख ಬೇಕಾಗಿದೆ ಎಲ್ಲರಿಗೂ. तो ಏನ್ ಮಾಡೋದು? तो परिग्रह इकट्ठा करो, सुख मिलेगा. ಎಷ್ಟು ಜಾಸ್ತಿ ಸುಖ ಬೇಕು ಅಷ್ಟು ಜಾಸ್ತಿ ಪರಿಗ್ರಹ ಸಂಗ್ರಹ ಮಾಡು, ವಸ್ತುಗಳನ್ನು ಸಂಗ್ರಹ ಮಾಡು. सुख मिलेगा कि नहीं मिलेगा? नहीं. पुरुषार्थ तो बहुत करता है, ಪ್ರಯತ್ನ ಇಲ್ಲಿ ಕಡಿಮೆ ಇದೆ. ಇವನು ಸಂತೋಷ ಸುಖ ಬೇಕಾಗಿದೆ, ಅನೇಕ ವಸ್ತುಗಳ ಸಂಗ್ರಹ ಮಾಡ್ತಾನೆ. अच्छा दिखाई दे सब जगह तो बहुत वस्त्र खरीदता है, बहुत आभूषण खरीदता है, अच्छा मकान बना देता है. तो ಎಲ್ಲ ಮಾಡ್ದ, तो ಆನಂದ ಸಂತೋಷ ಬರ್ತಾ ಇದೆಯೇನೋ? ಆಗ್ಲೂ ಬರ್ತಾ ಇಲ್ಲ. ಆಚಾರ್ಯ कहते ಸ್ವಯಂ ಸ್ವಭಾವಾಪ್ತಿ. ಸ್ವಯಂ ತನ್ನಿಂದ ತಾನೆ, ತನ್ನಿಂದ ತಾನೆ ಅಂದ್ರೆ ನಿನ್ನಲ್ಲಿ ನೀನು ಪುರುಷಾರ್ಥ ಮಾಡೋದಿದೆ. ಆಗೀಗ सूत्र है ना, योग्योपादान योगेन, दोनों को मिला के समझेंगे तो समझ में आ जाएगा. योग्योपादान योगेन दृश्यतः स्वर्णतामता. अर्थ ಏನಿದ್ದು? ಇದು ಸಾಮಾನ್ಯ ಅರ್ಥ ನೋಡಿ. ಯೋಗ್ಯ ಉಪಾದಾನ ಯೋಗೇನ, ಯೋಗ್ಯ ಅಂದ್ರೆ ಸೂಕ್ತವಾದ. ಉಪಾದಾನ, ಉಪಾದಾನ ಅಂದ್ರೆ ಸ್ವಯಂ ದ್ರವ್ಯದ ಶಕ್ತಿ. योग, योग माने निमित्त. तो द्रव्यद स्वयं शक्तिय निमित्तದಿಂದ, शब्द में कितना अर्थ है. द्रव्यद स्वयं शक्तिय निमित्तದಿಂದ. अब निमित्त भी बनाया तो किसको बनाया? निमित्त ಯಾರನ್ನ ಮಾಡಿದ್ರು? निमित्त ಮಾಡಿದ್ರು द्रव्ಯವನ್ನೇ ಮಾಡಿದ್ರು. ये डिपेंडेंसी नहीं चलेगा. जिस समय में पूज्यपाद स्वामी थे, ಈ ಭಾಗದಲ್ಲೂ ಕೂಡ 4-5ನೇ ಶತಮಾನದಲ್ಲಿ ಇತಿಹಾಸದಲ್ಲಿ ನೋಡಿದ್ರೆ, ವೃತ್ತಾಂತಗಳನ್ನು ನೋಡಿದ್ರೆ, ಧರ್ಮ ಕಂಡ್ರೆ ಜನರಿಗೆ ಮಹಾಭಯ ಇತ್ತು. ಎಲ್ಲಿ ಯಾರು ಶಾಪ ಕೊಟ್ಬಿಡ್ತಾರೆ, ದೇವರಲ್ಲಿ ಏನ್ ಮಾಡ್ಬಿಡ್ತಾರೆ. ಆಚಾರ್ಯರು ಹೇಳ್ತಾ ಇದ್ದಾರೆ, ಸ್ವಯಂ ಯೋಗ್ಯ ಉಪಾದಾನ ಯೋಗೇನ, ಸೂಕ್ತವಾದಂತಹ ದ್ರವ್ಯದ ಶಕ್ತಿಯ ನಿಮಿತ್ತದಿಂದ. ಶಕ್ತಿ ಯಾರಲ್ಲಿದೆ? ದ್ರವ್ಯದಲ್ಲಿದೆ. ಎಲ್ಲಿಂದ ಉತ್ಪನ್ನ ಆಗೋದಿದೆ? ದ್ರವ್ಯದಿಂದಲೇ ಉತ್ಪನ್ನ ಆಗಬೇಕು. ಉದಾಹರಣೆ ಕೊಟ್ರಲ್ಲ, ದೃಶ್ಯದಹ, ದೃಶ್ಯದಹ, ದೃಶ್ಯದಹ ಅಂದ್ರೆ ಕಲ್ಲು. ಸ್ವರ್ಣದ, ಸ್ವರ್ಣತ್ವವನ್ನ, ಮತ ಸ್ವರ್ಣತ್ವವನ್ನ ಪಡೆಯುತ್ತೆ ಅಂತ ಮನ್ನಿಸಲಾಗುತ್ತೆ, ಅಂದ್ರೆ ಸ್ವರ್ಣತ್ವವನ್ನ ಪಡೆಯುತ್ತೆ. ಯಾವುದು? ಕಲ್ಲು. ಯಾವ ಕಲ್ಲು? ಯಾವ ಕಲ್ಲು? ಯಾವ ಕಲ್ಲು ಸ್ವರ್ಣ ಆಗುತ್ತೆ? ಅದರಲ್ಲಿ ಶಕ್ತಿ ಇರಬೇಕು ಅಂತ. ಎಲ್ಲ ಕಲ್ಲುಗಳು ಸ್ವರ್ಣ ಆಗೋದಿಲ್ಲ. ಸ್ವರ್ಣ ಯಾವ್ದಾಗುತ್ತೆ? ಯಾವುದರಲ್ಲಿ ಚಿನ್ನ ಆಗೋ ಶಕ್ತಿ ಇದೆ. ಯೋಗ್ಯ ಉಪಾದಾನ ಯೋಗೇನು, ಸೂಕ್ತವಾದಂತಹ ಶಕ್ತಿಯ, ದ್ರವ್ಯದ ಶಕ್ತಿಯ ನಿಮಿತ್ತದಲ್ಲಿ. ಆ ದ್ರವ್ಯದಲ್ಲಿ ಶಕ್ತಿ ಇರಬೇಕಲ್ಲ, ಏನಾಗೋದು? ಚಿನ್ನ ಆಗೋದು. जैसे खदान में सोना पड़ा हुआ है, तो जो पत्थर सोने के खदान में है, उस पत्थर को अग्नि में तपाएंगे तो सोना हो जाएगा. और तुम कोई भी पत्थर लाके रख दो और तपाने लग जाओ तो क्या होगा? ಏನೂ ಆಗೋದಿಲ್ಲ. ಚಿನ್ನ ಆಗಿ ಯಾವುದು ಪರಿಣಾಮನೆ ಆಗೋದಿದೆ? ಯಾವುದರಲ್ಲಿ ಚಿನ್ನದ ಶಕ್ತಿ ಇದೆ. ಹಾಗಾದ್ರೆ ಅಗ್ನಿ ಏನ್ ಮಾಡ್ತು?
अग्नि ने क्या किया? ಬೆಂಕಿ ಏನ್ ಮಾಡುತ್ತೆ? ಈ ಬೆಂಕಿ ನಿಮಿತ್ತ ಇದೆ. ಬೆಂಕಿ ಕಲ್ಲನ್ನ ಚಿನ್ನ ಆಗಿ ಪರಿಣಮಿಸ್ತೇನೋ, अग्नि ने तो पत्थर को सोना नहीं बनाया, तो ठीक है अग्नि को निकाल दो फिर, अग्नि हटा दो, ಬೆಂಕಿಯ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬೆಂಕಿ ಏನು ಕಲ್ಲನ್ನ ಚಿನ್ನ ಮಾಡೋದಿಲ್ಲ. तो ಬೆಂಕಿ ಏನಕ್ಕೆ ಬೇಕು? ಬೆಂಕಿನ ತೆಗೆದು ಹಾಕಬೇಕು. तो चलो अभी खदान से सोना निकलेगा और उसको हम सोना बनाएंगे. कैसे बनाओगे? अग्नि तो नहीं है, तो बनेगा? कहते हैं कि नहीं बनेगा. तो नहीं बनेगा इसका मतलब अग्नि ने सोना बनाया कि नहीं? नहीं, ये भी बात सही नहीं है. ಬೆಂಕಿ ಕಲ್ಲನ್ನ ಚಿನ್ನ ಮಾಡಿಲ್ಲ, ಆದ್ರೆ ಯಾವ ಕಲ್ಲಿದೆ ಅದರಿಂದ ಚಿನ್ನ ಆಗಬೇಕಾದ್ರೆ ಬೆಂಕಿ ಅನಿವಾರ್ಯವಾಗಿ ಬೇಕಾಗುತ್ತೆ. अभी क्या कहते हैं? द्रव्यादि स्वादि संपत्ता. इसको क्या बोला? अग्नि ಹೇಳಿದ್ನಲ್ಲ. तो ಈ ಅಗ್ನಿಯಲ್ಲಿ ಎಲ್ಲ ಅನ್ವಯಿಸೋದು ದ್ರವ್ಯಾದಿ. ದ್ರವ್ಯಾದಿ ಸ್ವಾದಿ ಸಂಪತ್ತ. कि ದ್ರವ್ಯದ ಯಾವ ದ್ರವ್ಯ ಕ್ಷೇತ್ರ ಕಾಲ ಭಾವಗಳಿದೆ ಅದು ಆ ದ್ರವ್ಯದ ಸಂಪತ್ತಿ. संपत्ति किसको बोलना? देखो आप बैठकर आचार्य के शब्दों पर विचार करने लग जाओगे तब आपको आचार्य की बातें समझ में आएंगी. ಎಷ್ಟು ಸಲ ವಿಚಾರ ಮಾಡಿದೀವಲ್ಲ, ಶಬ್ದಗಳಲ್ಲಿ ಅರ್ಥ ಇಲ್ಲ. ಆ ಶಬ್ದಗಳಿಂದ ಜೀವಕ್ಕೆ ಶಬ್ದಗಳ ನಿಮಿತ್ತದಿಂದ ಜ್ಞಾನ ಆಗುತ್ತೆ. ಜಿನ್ವಾಣಿಯ ಶಬ್ದಗಳ ನಿಮಿತ್ತದಿಂದ ಜೀವ ಜ್ಞಾನ ಪಡ್ಕೋಬೇಕಿದೆ. ಸಂಪತ್ತಿ ಯಾವುದು ಅನ್ನೋದು ಯಾವುದರಿಂದ ನನ್ನ ಕಾರ್ಯ ಸಿದ್ಧ ಆಗುತ್ತೆ, उसको बोलते ಸಂಪತ್ತಿ. ಸಂಪತ್ತಿ ಯಾವುದು ಅನ್ನೋದು. ಈಗ ನನ್ನ ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ಅದೆಂತ ಸಂಪತ್ತಿ? ಯಾವ್ದು ನನ್ನ ಕೆಲಸಕ್ಕೆ ಬರುತ್ತೆ ಅದು ಸಂಪತ್ತಿ. अब काम में ही नहीं आए तो कौन सी संपत्ति? तो ದ್ರವ್ಯದಲ್ಲಿ ಯಾವ್ದಾದ್ರೂ ಕೆಲಸ ನಡಿಬೇಕಾದ್ರೆ ಅದರ ಸಂಪತ್ತಿ ಕೆಲಸ ಮಾಡುತ್ತೆ. ದ್ರವ್ಯದಲ್ಲಿ ಯಾವ ದ್ರವ್ಯದಲ್ಲಿ? ಯಾವುದಾದ್ರೂ ದ್ರವ್ಯದಲ್ಲಿ, ಉದ್ಗಲ ದ್ರವ್ಯದಲ್ಲಿ ಏನಾದ್ರೂ ಕೆಲಸ ನಡಿಬೇಕಾದ್ರೆ ಏನ್ ಬೇಕು? ಅದರ ಸಂಪತ್ತಿ ಬೇಕು. ಜೀವನದಲ್ಲಿ ನಡಿಬೇಕಾದ್ರೆ ಅದರ ಸಂಪತ್ತಿ ಬೇಕು. ಸಂಪತ್ತಿ ಯಾವುದು? द्रव्य क्षेत्र काल भाव, इसको कहा चतुष्टय. तो ನಾಲ್ಕು ಸಂಪತ್ತಿಗಳಿವೆ, ಇದರಿಂದ ಕೆಲಸ ಆಗುತ್ತೆ. तो काम कैसे होगा? जैसे कहा द्रव्य, जैसे हमने कहा ಅಷ್ಟಾನಿಕಾದಲ್ಲಿ ಬೆಳಿಗ್ಗೆ ಸ್ವಾಧ್ಯಾಯ ಇದೆ. तो ತಕ್ಷಣ ಪ್ರಶ್ನೆ ಏನ್ ಬಂತು? ಯಾರು ಮಾಡ್ತಾ ಇದ್ದಾರೆ? प्रश्न क्या हुआ? कौन कर रहा है? तो इसको कहा द्रव्य. तो ಎಲ್ಲಿ ನಡೀತಾ ಇದೆ? ಇದೇನದು ಕ್ಷೇತ್ರ. तो ಯಾವಾಗ ಟೈಮ್ ಏನು? ಕಾಲ ಹೋಗ್ಯ. तो ಯಾವ ವಿಷಯದ ಮೇಲೆ ನಡೀತಾ ಇದೆ? ಈ ಭಾವಕ್ಕೆ. ಅರ್ಥ ಆಗ್ತಿದೆ? ಈ ನಾಲ್ಕು ಚತುಷ್ಟಯಗಳು ಕೂಡಿ ಬಂದಾಗ ಒಂದು ಕೆಲಸ ಆಗುತ್ತೆ, ಅಲ್ಲಿ ತನಕ ಕೆಲಸ ಆಗೋದಿಲ್ಲ. ಇದು ಯಾವುದರ ಅರ್ಥ? ದ್ರವ್ಯ ಆದಿ. ದ್ರವ್ಯಾದಿ ಶಬ್ದ ಇದೆಯಲ್ಲ, ದ್ರವ್ಯ ಆದಿ. ಆದಿಯಲ್ಲಿ ಏನ್ ತಗೊಳ್ಳೋದು? ಎಕ್ಸೆಟ್ರಾ. ಅದರಲ್ಲಿ ಏನ್ ತಗೊಳ್ಳೋದು? ಕ್ಷೇತ್ರ ಕಾಲ ಭಾವ. ಚತುಷ್ಟಯ. ಈ ಚತುಷ್ಟಯಗಳಿದ್ದಾಗ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ. ಹಾಗಾದ್ರೆ ಯೋಗ್ಯ ಉಪಾದಾನ ಇದೆಯಲ್ಲ, ಅದಕ್ಕೆ ಈ ನಾಲ್ಕು ಚತುಷ್ಟಯಗಳು ಸಿಗ್ಬೇಕು, ಅವಾಗ ಕೆಲಸ ಆಗುತ್ತೆ. ಹೆಂಗಾಗುತ್ತೆ? कि द्रव्यादि स्वादि संपत्त. स्वादि ಅಂದ್ರೆ ಏನು? कि ನನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವ ಇನ್ನೊಂದು ಜೀವಕ್ಕೆ ಉಪಯೋಗಿ ಇಲ್ಲ, ಆ ಜೀವದ ದ್ರವ್ಯ ಕ್ಷೇತ್ರ ಕಾಲ ಭಾವ ನಮ್ಗೆ ಉಪಯೋಗಿ ಇಲ್ಲ. ಆದಿನಾಥ ಸ್ವಾಮಿಗೆ ಕೇವಲ ಜ್ಞಾನ ಆಗಿದ್ರೆ ಆದಿನಾಥ ಸ್ವಾಮಿಗೆ ಕೇವಲ ಜ್ಞಾನ ಆಗಿದೆ ಅಷ್ಟೇ, ಅದರಿಂದ ಮಾರೀಚಿಗೇನು ಉಪಯೋಗ ಇಲ್ಲ. तो उपयोग किसको होगा? अव
ಅವನವನ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಅವನವನ ದ್ರವ್ಯದಲ್ಲಿ ಕೆಲಸ ಆಗುತ್ತೆ. इसलिए क्या शब्द जोड़ा? स्व आदि. स्व आदि में क्या लेना? स्व द्रव्य क्षेत्र काल भाव, पर द्रव्य क्षेत्र काल भाव. तो द्रव्यादि स्वादि संपत्ता आत्मनो एड संधि है ना. संपत्तौ आत्मनो आत्मनः विसर्ग विसर्ग संधि. आत्मनो अपि ಕೂಡ ಆತ್ಮತಾಮತ ಆತ್ಮತ್ವವನ್ನು ಪಡೆಯುತ್ತೆ. ಆತ್ಮತ್ವ ಅಂದ್ರೆ ಪರಮಾತ್ಮತ್ವವನ್ನ ಪಡೆಯುತ್ತೆ. ಅಂದ್ರೆ ಸಂಸಾರಿ ಜೀವ ಕೂಡ ಪರಮಾತ್ಮ ಸ್ವರೂಪವನ್ನ ಪಡೆಯುತ್ತಾನೆ. ಯಾವ ರೀತಿ ಗಣಿಯಲ್ಲಿರುವ ಆ ಕಲ್ಲು ಸ್ವರ್ಣತ್ವವನ್ನ ಪಡೆಯುತ್ತೆ ಯೋಗ್ಯ ಉಪಾದಾನದ ನಿಮಿತ್ತದಿಂದ, ಅದೇ ರೀತಿ ಸಂಸಾರಿ ಜೀವಿ ಕೂಡ ಯೋಗ್ಯ ಉಪಾದಾನದ ನಿಮಿತ್ತದಿಂದ ಪರಮಾತ್ಮ ಸ್ವರೂಪವನ್ನು ಪಡೆಯುತ್ತಾನೆ. ಇದರ ಅರ್ಥ ಏನಾಯ್ತು? ಪರಮಾತ್ಮ ಮೊದಲಿಂದಲೂ ಪರಮಾತ್ಮ ಇರಲಿಲ್ಲ. ಯಾವಾಗ ಪರಮಾತ್ಮ ಆದ್ರೂ? ಯಾವಾಗ ಯೋಗ್ಯ ಉಪಾದಾನದ ನಿಮಿತ್ತ ಸಿಕ್ತು. ಯಾವ ರೀತಿ ಗಣಿಯಲ್ಲಿ ಚಿನ್ನ ಬಹಳ ಕಾಲದಿಂದ ಇದೆ. ಯಾವಾಗಿಂದ ಇದೆ? अनादि काल अनादि में तो सोना है ना. तो सोना शुद्ध है कि अशुद्ध है? बोलो. शुद्ध है ना. शुद्ध है ಚಿನ್ನ. तो ಬೆಂಕಿಯ ತಾಪದಿಂದ ಏನಾಯ್ತು? ಹಾಗಾದ್ರೆ ಪ್ರಗಟ ಆಯ್ತು. ಬೆಂಕಿಯ ತಾಪದಿಂದ ಪ್ರಗಟ ಆಯ್ತು. ಆದ್ರೆ ನಾವು ವ್ಯವಹಾರದಲ್ಲಿ ಏನನ್ನು ಬಿಡ್ತೀವಿ? ಶುದ್ಧ ಆಯ್ತು. ಶುದ್ಧ ಅಂತ ಮೊದಲಿಂದನೂ ಇದೆ ಚಿನ್ನ. ಬೆಂಕಿಯ ಸಂಯೋಗದಿಂದ ಪ್ರಗಟ ಆಯ್ತು. ಹಾಗೇನೆ ನಿನ್ನೆ ಪ್ರಶ್ನೆ ಬರ್ತಿತ್ತು, ನಾನು ಶುದ್ಧ ಇದ್ದೀನೋ ಶುದ್ಧ ಮಾಡಬೇಕಾಗಿದೆಯೋ? ಶುದ್ಧ ಅಂತೂ ಜೀವ ಅನಾದಿಯಿಂದ ಇದೆ. ಆತ್ಮ ಅನಾದಿಯಿಂದ ನಿರಂಜನ ಸ್ವರೂಪ ಇದೆ. ಅವನಂತೂ ನಿರಂಜನ ಇದ್ದಾನೆ. ಆಗೋದೇನಿದೆ? ಬಸ್ ಶುದ್ಧ ಆತ್ಮ ಭವ್ಯ ಜೀವನ ಅಭವ್ಯ ಇರ್ತದೆ. ಎಲ್ಲ ಜೀವನ ಶುದ್ಧನೇ, ಅದೇ ಬರ್ತಾ ಇದೆ ಇಲ್ಲಿ. ಪ್ರತಿಯೊಂದು ಜೀವ ಶುದ್ಧ ಇದೆ. ಹಾಗಾದ್ರೆ ಪ್ರಗಟ ಯಾರಿಗಾಗುತ್ತೆ? भव्य जीव को प्रकट होगा, अभव्य को प्रकट नहीं होगा. कि क्यों नहीं होगा? कि द्रव्यादि स्वादि संपत्ता ಸರಿಯಾದ ಯೋಗ್ಯ ಉಪಾದಾನ ಶಕ್ತಿಯ ಯೋಗದಿಂದ ದ್ರವ್ಯ ಕ್ಷೇತ್ರ ಕಾಲಭಾವಗಳು ಕೂಡಿ ಬರೋದಿಲ್ಲ. ಶಕ್ತಿ ಅಂತೂ ಇದೆ. ಗಣಿಯಲ್ಲಿ ಎಷ್ಟು ಚಿನ್ನ ಇದೆ? ಚಿನ್ನ ಅಂತೂ ತುಂಬಾ ಇದೆ. ಆದ್ರೆ ಯಾವುದು ಬೆಳಕಿಗೆ ಬರೋದಿದೆ? ಯಾವ ಕಲ್ಲಿಗೆ ಬೆಂಕಿಯ ಸಂಯೋಗ ಸಿಗುತ್ತೆ ಅದು ಮಾತ್ರ ಚಿನ್ನ ಆಗೋದಿದೆ. ಮಿಕ್ಕಿದೆಲ್ಲ ಹಂಗೆ ಗಣಿಯಲ್ಲಿ ಬಿದ್ದಿದೆ. ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಅನಂತ ಜೀವಿಗಳು ಪರಮಾತ್ಮ ಸ್ವರೂಪದ ಶಕ್ತಿಯನ್ನಂತೂ ಹೊಂದಿದವೆ. ಆದ್ರೆ ಪ್ರಗಟ ಯಾರಿಗಾಗುತ್ತೆ? ಪ್ರಗಟತು ಯಾರಿಗೆ ನಿಮಿತ್ತ ಸಿಗುತ್ತೆ. अब ನಿಮಿತ್ತ ಯಾವ ಯಾವ ರೀತಿಯಾಗಿ ನಿಮಿತ್ತ ಸಿಗುತ್ತೆ? ನಿಮಿತ್ತ ಯಾವ ರೀತಿಯಾಗಿ ಸಿಗುತ್ತೆ? ದ್ರವ್ಯ. ದ್ರವ್ಯ ಅಂತೂ ಇದೆ. ನಾನು ಶುದ್ಧ ದ್ರವ್ಯ ಇದ್ದೀನಿ. ಶುದ್ಧ ದ್ರವ್ಯದ ಜೊತೆಗೆ ಬಾಹ್ಯದಲ್ಲಿ ಸಂವಹನ ಬೇಕಲ್ಲ, ಶರೀರ. ಸಮ್ಯಕ್ ದರ್ಶನ ಬೇಕಾದ್ರೆ 4 ಗತಿಯಲ್ಲಿ ಆಗುತ್ತೆ. ಆದ್ರೆ ಮೋಕ್ಷ 4 ಗತಿಯಲ್ಲಿ ಆಗಲ್ಲ. ಮನುಷ್ಯ ಗತಿಯಲ್ಲಿ ಬರ್ಬೇಕಾಗುತ್ತೆ. ಇದು ಬಾಹ್ಯ ದ್ರವ್ಯ ಆಯ್ತು. ಯಾವ ಬಾಹ್ಯ ದ್ರವ್ಯ ಇದೆ ಆ ಬಾಹ್ಯ ದ್ರವ್ಯ ಅದು ಕೂಡ ಸಿಗ್ಬೇಕಾಗುತ್ತೆ. ಆಮೇಲೆ ಕ್ಷೇತ್ರ. ಕ್ಷೇತ್ರ ಯಾವುದು? ನನ್ನ ಅಸಂಖ್ಯಾತ ಪ್ರದೇಶಗಳು, ಅದು ಸ್ವಕ್ಷೇತ್ರ ಇದೆ. ಬಾಹ್ಯದಲ್ಲಿ ಈ ಕರ್ಮಭೂಮಿ ಅಥವಾ ಪಂಚಮಕಾಲ್ ನಾವು ಎಲ್ಲಿದ್ದೇವೆ ಅಲ್ಲಿ. ಮೋಕ್ಷ ಬೇಕಾದ್ರೆ ಕರ್ಮಭೂಮಿ ಬೇಕು, ಚತುರ್ಥ ಕಾಲ ಬೇಕು. ಸಂಯುಕ್ತ ಬೇಕಾದ್ರೆ ಪಂಚಮಕಾಲದಲ್ಲೂ ಆಗುತ್ತೆ. ಹಾಗಾದ್ರೆ ಅದೇನಾಯ್ತು? ಕ್ಷೇತ್ರ. ಮತ್ತೆ ಕಾಲ. ಈ ಕಾಲ ಯಾವ ಚತುರ್ಥ ಕಾಲ ನಡೀತಾ ಇದೆ, ಪಂಚಮ ಕಾಲ ನಡೀತಾ ಇದೆ, ಇದು ವ್ಯವಹಾರ ಕಾಲ. ನಿಶ್ಚಯ ಕಾಲ ಯಾವುದು? ಅದಕ್ಕೆ
ಆ ಸಮಯದ ಯೋಗ್ಯತೆ, ಯಾವ ಸಮಯದಲ್ಲಿ ಸಂಪೂರ್ಣ ಜ್ಞಾನ ಪ್ರಕಟ ಆಗಬೇಕಾಗಿದೆ, ಆ ಪ್ರಕಟ ಆಗಬೇಕಾಗಿರುವ ಯೋಗ್ಯತೆ ಯಾವುದರಲ್ಲಿ ಉಂಟಾಗುತ್ತೆ, ಆ ಯೋಗ್ಯತೆಗೆ ಹೇಳ್ತಾರೆ ಅದು ಸರಿಯಾದ ಕಾಲ ಇದೆ. ಭಾವ ಅಂತೂ ಜೀವಿಯ ಗುಣಗಳಿದೆ, ಜ್ಞಾನ, ದರ್ಶನ, ಚಾರಿತ್ರ. ಹೀಗೆ 4 ಯೋಗಗಳಿಂದ ಏನಾಗುತ್ತೆ, ಕಾರ್ಯ ಆಗುತ್ತೆ. ಪರಮಾತ್ಮ ಆತ್ಮನಿಂದ जीवा परमात्मा। तो ಇದೇನಾಯ್ತು प्रोसेस कि कैसे संसारी जीव आत्मा से परमात्मा बनेगा। तो ಹೇಳಿದ್ರು ನಾನು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಲ್ಲ ಅವರು ಈ ರೀತಿ ಪರಮಾತ್ಮ ಆಗಿದ್ದಾರೆ. ಹಾಗಾದ್ರೆ ಪ್ರತಿಯೊಂದು ಜೀವ ಕೂಡ ಇದೇ ರೀತಿಯಾಗಿ ಪರಮಾತ್ಮ ಆಗುವುದಿದೆ. ಏನಾಯ್ತು ಇಲ್ಲಿ 2 ವಿಷಯಗಳನ್ನ ನಾವು ಬೇರೆ ಬೇರೆ ಮಾಡೋದು, ಸ್ವಲ್ಪ ಸೂಕ್ಷ್ಮತೆಯಿಂದ ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಏನು कि ಒಂದು ದ್ರವ್ಯ ಇದೆ, ಒಂದು ಅದರ ಅವಸ್ಥೆ ಇದೆ, ಎರಡಿದೆ. एक द्रव्य और दूसरा द्रव्य की अवस्था। अवस्था कौन सा हुआ, जैसे मनुष्य, तो ये क्या हुआ अवस्था। तिर्यंच, देव, नारकी, ಇದೆಲ್ಲ ಏನಿದೆ ಅವಸ್ಥೆ ಇದೆ. ಆದ್ರೆ ದ್ರವ್ಯ ಯಾವುದಾಯ್ತು, कि मनुष्य ಇದ್ದ ಆಯು ಕರ್ಮ ಕ್ಷಯ ಆಯಿತು, ದೇವಗತಿಗೆ ಹೋದ, तो ದೇವ ಶರೀರ ಸಿಕ್ತು. ದೇವದಲ್ಲಿ ಏನೂ ಮಾಡಲಿಲ್ಲ, ಹಂಗೆ ಕಾಲ ಕಳೆದು ಬಿಟ್ಟ, ನರಕಕ್ಕೆ ಹೋದ. ನರಕದಲ್ಲೂ ಏನು ಮಾಡಲಿಲ್ಲ, ಅದು ನಿಗೋದಕ್ಕೆ ಹೋದ, ತಿರ್ಯಂಚ ಗತಿ ಸಿಕ್ತು. अब ये जो ट्रैवल ನಡೀತಾ ಇದೆಯಲ್ಲ ಪ್ರಯಾಣ, ಇದ್ರ ಎಲ್ಲದರ ಮಧ್ಯದಲ್ಲಿ ಯಾರಿದ್ದಾರೆ, ಜೀವ ಇದ್ದಾನೆ. ಮನುಷ್ಯ ಯಾರಾಗಿದ್ರು ಅದೇ ಜೀವ. ಮನುಷ್ಯದಿಂದ ದೇವಗತಿಗೆ ಹೋದ, ಯಾರು ಹೋದ್ರು ಅದೇ ಜೀವ ಹೋದ. ದೇವದಿಂದ ನರಕಕ್ಕೆ ಹೋದ, ಯಾರು ಹೋದ್ರು ಅವನೇ ಹೋದ. ಹಾಗಾದ್ರೆ ಕಾಮನ್ ಯಾರಿದ್ದಾರೆ, द्रव्य। तो वो तो हुआ जीव द्रव्य, और ये जो बाहर अवस्थाएं दिखाई देती है ये हुई उस द्रव्य की अवस्था। तो ऐसे और सूक्ष्म करेंगे तो क्या समझेंगे कि ಒಂದು ಇದೆ ದ್ರವ್ಯ, ಇನ್ನೊಂದಿದೆ ದ್ರವ್ಯದ ಒಂದು ಸಮಯದ ಅವಸ್ಥೆ. ಅವಸ್ಥೆ ಹೇಗಿದೆ कि ಯಾವ ಸಮಯದಲ್ಲಿ ಜೀವ ಯಾವ ರೀತಿಯಾಗಿ ವಿಚಾರ ಮಾಡ್ತಾ ಇದ್ದಾನೆ ಅದು ಅವನ ಅವಸ್ಥೆ ಇದೆ. कि मनुष्य तिर्यंच तो स्थूल अवस्था है। सूक्ष्म अवस्था क्या हुई, जिस समय जीव जो विचार करता है वो वही है जीव की अवस्था। जैसे अभी जीव ने क्रोध किया, तो जीवದ ಅವಸ್ಥೆ ಏನಿದೆ, ಕ್ರೋಧ. तो जीव क्रोधी ಇದ್ದಾನೆ, ಜೀವ ಕ್ರೋಧಿ ಇದ್ದಾನೆ. ಆದ್ರೆ ಜೀವ ಬೇರೆ ಇದ್ದಾನೆ, ಕ್ರೋಧ ಬೇರೆ ಇದೆ. ಮಾಯಾಚಾರ ಮಾಡ್ದ, ಈಗ ಜೀವ ಏನದ, ಮಾಯಾಚಾರಿ ಅದ. ಆದ್ರೂ ಮಾಯಾಚಾರ ಬೇರೆ ಇದೆ, ಜೀವ ಬೇರೆ ಇದೆ. ಬದಲಾಗೋದು ಯಾರಿಗಿದೆ, ಜೀವಕ್ಕೆ ಬದಲಾಗೋದಿದೆಯೋ ಅವಸ್ಥೆಗೆ ಬದಲಾಗೋದಿದೆಯೋ, ಅವಸ್ಥೆಗೆ ಬದಲ जीव को नहीं बदलना, जीवन तो हंगे शुद्धನೇ ಇದ್ದಾನೆ, ಅವನಲ್ಲಿ ಏನು ಬದಲಾವಣೆ ಆಗ್ತದೆ. ನೀನು ನರಕಕ್ಕೆ ಹೋಗೋ, ತಿರ್ಯಂಚಕ್ಕೆ ಹೋಗೋ, ಚೈತನ್ಯ ಸ್ವರೂಪಿ ಜ್ಞಾನ ಸ್ವರೂಪಿ ಜೀವ ಹೇಗಿದ್ದಾನೆ ಹಾಗೇ ಇದ್ದಾನೆ. ಬದಲಾಗೋದಂತೂ ಅವಸ್ಥೆಗೆ. ಅವಸ್ಥೆ ಹೆಂಗೆ ಬದಲಾಗುತ್ತೆ, अवस्था किसको कहना होगा, जीव की अवस्था किसको कहते हैं। एक समय की जो ज्ञान की पर्याय होती है उसको कहते हैं जीव की अवस्था। ಜೀವದ ಅವಸ್ಥೆ ಅಂದ್ರೆ ನನ್ನ ಅವಸ್ಥೆ ಏನಿದೆ, ಈ ವರ್ತಮಾನದಲ್ಲಿ ನನ್ನ ಅವಸ್ಥೆ ಯಾವುದು, कि मनुष्य, ಇದು ತುಂಬಾ ಸ್ಥೂಲ ಆಗೋದು. और भेद विज्ञान करो तो कहते हैं ಒಂದು ಸಮಯದ ಜ್ಞಾನದ ಅವಸ್ಥೆ ಏನಿದೆ ನಂದು, ಅದು ನನ್ನ ಅವಸ್ಥೆ. तो ಬದಲಾಗೋದು ಯಾರಿಗಿದೆ, ಆ ಜ್ಞಾನ ಪ್ರತಿ ಸಮಯ ಏನು ಜ್ಞಾನ ಹುಟ್ಟುತ್ತಾ ಇದೆ ಆ ಜ್ಞಾನದ ಅವಸ್ಥೆ ಬದಲಾದ್ರೆ ನನ್ನ ಅವಸ್ಥೆ ಬದಲಾಗುತ್ತೆ. ಮಿಥ್ಯಾತ್ವ ಎಲ್ಲಿದೆ, कि ಆ ಜ್ಞಾನದ ಅವಸ್ಥೆಯಲ್ಲಿದೆ. तो ಸಮ್ಯಕ್ತ್ವ ಎಲ್ಲಿದೆ, कि ಅದೇ ಜ್ಞಾನದ ಅವಸ್ಥೆಯಲ್ಲಿದೆ. ಹೊರಗಡೆ ಹುಡುಕಕ್ಕೆ ಹೋಗಬೇಡ ನೀವು,
ಈ ಎಲ್ಲ ವಿಚಾರ ನಡೀತಾ ಇರೋದು ಯಾರ ಬಗ್ಗೆ ನಡೀತಾ ಇದೆ? ಆ ಒಂದು ಸಮಯದ ಜ್ಞಾನದ ಅವಸ್ಥೆ ಏನಿದೆ ಅದ್ರ ಬಗ್ಗೆ ನಡೀತಾ ಇದೆ. क्योंकि बदलना तो उसको है, प्रकट तो उसको होना है. क्योंकि ಆ ಜ್ಞಾನದ ಪರ್ಯಾಯ ಯಾವುದೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ, ಕಲ್ಪನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಕಿ ನಾನು ಶರೀರ ಇದ್ದೇನೆ, ನಾನು ಸ್ತ್ರೀ ಪುತ್ರ ಇದ್ದೇನೆ, ಪರಿಗ್ರಹದಿಂದ ಸುಖ ಸಿಗುತ್ತೆ ಅಂತ ತಿಳ್ಕೊಂಡು ಯಾರು ಆ ಒಂದು ಸಮಯದ ಜ್ಞಾನದ ಅವಸ್ಥೆ, ಜೀವ ಅಲ್ಲ. ಬದಲಾಗೋದಂತೂ ಆ ಜ್ಞಾನದ ಅವಸ್ಥೆಗಿದೆ, ಅದನ್ನ ಬದಲಾಗಕ್ಕೆ ಇಲ್ಲಿ ಹೇಳ್ತಾರೆ. ಯಾವಾಗ ಜ್ಞಾನದ ಅವಸ್ಥೆ ಬದಲಾಗುತ್ತೆ ಅವಾಗ ಜೀವಕ್ಕೆ ಶುದ್ಧ ಪರ್ಯಾಯದ ಸಂಯೋಗ ಆಗುತ್ತೆ. अब संयोग हुआ, ಸ್ಥೂಲ ಸಂಯೋಗ ಏನು? ಕರ್ಮದ ಸಂಯೋಗ ಆಯಿತು, ಶರೀರದ ಸಂಯೋಗ ಆಯಿತು, ಪುಣ್ಯ ಪಾಪದ ಸಂಯೋಗ ಆಯಿತು. ಇದಕ್ಕೆಲ್ಲ ಸಂಯೋಗ ಅಂತೀವಿ ನಾವು. ಇನ್ನೊಂದು ಸಂಯೋಗ ಇಲ್ಲ ಆಯ್ತು, ಶುದ್ಧ ಪರ್ಯಾಯ. ಜ್ಞಾನದ ಅವಸ್ಥೆ ಬದಲಾಯ್ತಲ್ಲ, ನಾನಂತೂ ಹಿಂಗಿದ್ದೆ ಹಂಗೆ ಇದ್ದೆ, ಈಗ ನನಗೇನು ಸಂಯೋಗ ಆಯ್ತು? ಶುದ್ಧ ಪರ್ಯಾಯದ ಸಂಯೋಗ. ऐसे समझ ಅರ್ಥ ಆಗ್ತಿದೆ? ಯೋಗ್ಯ ಉಪಾದಾನದ ಯೋಗದಿಂದ ಯಾವ ರೀತಿ ಕಲ್ಲು ಕೂಡ ಚಿನ್ನವಾಗಿ ಪರಿಣಾಮನೆ ಆಗುತ್ತೆ, ಅದೇ ರೀತಿ ಸೂಕ್ತವಾದ ದ್ರವ್ಯ ಕ್ಷೇತ್ರ ಕಾಲಭಾವದ ನಿಮಿತ್ತದಿಂದ ಸಂಸಾರಿ ಜೀವಿ ಕೂಡ ಪರಮಾತ್ಮನಾಗಿ ಪರಿಣಾಮನೆ ಮಾಡುತ್ತಾನೆ. ಇದು ಇದೆ. ಸೊ ಪರ್ಯಾಯದಲ್ಲಿ ಯಾವ್ಯಾವ ವಿಷಯವನ್ನು ತಗೋತಾ ಇದ್ದಾಗ ಟೀಕೆಯಲ್ಲಿ ಒಂದು ಶಬ್ದ ಬರುತ್ತೆ, ಕಾರ್ಯೋಪಾದಾನ ಸಮರ್ಥ. ಏನ್ ಶಬ್ದ ಕೊಡ್ತಾರೆ? ಪಂಡಿತ ಆಶಾಧರ್ ಸೂರಿ ಟೀಕೆಯನ್ನು ಬರೀತಾರೆ. ಅನಗಾರ ಧರ್ಮಾಮೃತ್, ಸಾಗಾರ ಧರ್ಮಾಮೃತ್ ಬರೀತಾರಲ್ಲ ಅವರು. ಏನ್ ಬರೀತಾರೆ? ಕಾರ್ಯೋಪಾದಾನ ಸಮರ್ಥ. ಯಾರಿಗೆ ಪರಮಾತ್ಮ ಸ್ವರೂಪ ಪ್ರಕಟ ಆಗುತ್ತೆ, ಯಾರಲ್ಲಿ ಆ ಕಾರ್ಯವನ್ನ ಉತ್ಪನ್ನ ಮಾಡೋ ಸಾಮರ್ಥ್ಯ ಇದೆ, ಅವರಿಗೆ ಆ ಯಾವ ಶಕ್ತಿ ಇದೆ ಆ ಶಕ್ತಿ ಪ್ರಕಟ ಆಗುತ್ತೆ. ಇದಕ್ಕೆ ಬಾಹ್ಯ ಕಾರಣಗಳೇನು? ಯಾವ ರೀತಿ ಬೆಂಕಿ ಚಿನ್ನಕ್ಕೆ ಕಾರಣ ಇದೆ, ಅದೇ ರೀತಿ ಬಾಹ್ಯದಲ್ಲಿ ದೇವಶಾಸ್ತ್ರ ಗುರು. ಚತುರ್ಥ ಕಾಲ ಇದ್ರೆ ಸಾಕ್ಷಾತ್ ಅನಂತ ಪರಮೇಶ್ವರಿ ಸಂಯೋಗ ಇದೆ. ಇಲ್ಲಾಂದ್ರೆ ಗುರುನು ಇಲ್ಲಾಂದ್ರೆ ಶಾಸ್ತ್ರ. ಅವುಗಳ ನಿಮಿತ್ತದಿಂದ ಏನಾಗುತ್ತೆ? ಇವನಿಗೆ ಜ್ಞಾನ ಆಗುತ್ತೆ. ಆ ಜ್ಞಾನದಿಂದ ಇವನು ಆತ್ಮನಿಂದ परमात्मा ಆಗ್ತಾನೆ. आदर भूल कहाँ होती है? जीव समझता है अग्नि ने ही सोना बनाया। जिन्होंने क्या माना? ಬೆಂಕಿನೇ ಚಿನ್ನವಾಗಿ ಪರಿಣಾಮ ಹಾಗಾಗೋದಿಲ್ಲ. ದೇವಶಾಸ್ತ್ರ ಗುರುನೇ ನಿನ್ನನ್ನ ಸಂಸಾರದಿಂದ ಪಾರು ಮಾಡೋದಿಲ್ಲ. पार तो तुम्हें खुद ही होना पड़ेगा, वो तो निमित्त है. ಯಾವ ರೀತಿ ಬೆಂಕಿಯ ಸಂಯೋಗ ನಿಮಿತ್ತ ಇದೆ, ಅದೇ ರೀತಿ ಗುರುಗಳ ಸಂಯೋಗ ನಿಮಿತ್ತ ಇದೆ. तो तुम्हें मार्ग दिखा सकते हैं, मार्ग प्रदर्शक. मोक्ष मार्गस्य नेतारम. नेता है तो नेता क्या करते हैं? काम नहीं करते हो, वो क्या करते हैं? खाली दिखाते हैं. अरहंत परमेश्वरी भी मार्ग दिखाते, हाथ पकड़कर चलाएंगे नहीं. तो चलना किसको है? ನಾನೇ ನಡೆಯಬೇಕಾಗತ್ತಲ್ಲ. ಹಾಗೆ ಇಲ್ಲಿ ದೇವಶಾಸ್ತ್ರ ಗುರುಗಳ ನಿಮಿತ್ತದಿಂದ ನಾನು ಸ್ವಯಂ ಪುರುಷಾರ್ಥ ಮಾಡಿದ್ರೆ ಮೋಕ್ಷ ಮಾರ್ಗದಲ್ಲಿ ನಡೆಯಬಹುದಿದೆ, ಇಲ್ಲಂದ್ರೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಯಾವ ಮನುಷ್ಯನಲ್ಲಿ ಮನುಷ್ಯತ್ವ ಇದೆ, ಮನುಷ್ಯನಲ್ಲಿ ಮನುಷ್ಯತ್ವ ಇದೆ, इंसान में इंसानियत है. तो कोई बहुत क्रूर आचरण करता हो, पशुवत आचरण करता हो, तो हम लोग उसको क्या बोलते हैं? इसमें तो इंसानियत ही नहीं है, ಇವನಲ್ಲಿ ಮನುಷ್ಯತ್ವನೇ ಇಲ್ಲ. अब वो बाद में 1 साल के बाद में सुधर गया, तो आगे ನಂಬ್ತೀವಿ ಇವನಲ್ಲಿ ಈಗ ಸ್ವಲ್ಪ ಮನುಷ್ಯತ್ವ ಕಾಣಿಸ್ತಾ ಇದೆ.
ಆ ಮನುಷ್ಯತ್ವ ಎಲ್ಲಿಂದ ಬಂತು? ಮನುಷ್ಯನಲ್ಲಿ ಸ್ವಾಭಾವಿಕವಾಗಿಯೇ ಮನುಷ್ಯತ್ವ ಇದೆ. ಮನುಷ್ಯ ಹುವಾಯ್ ಮನುಷ್ಯತ್ವ ಅಂತೂ ಇದ್ದೇ ಇರೋದಿದೆ. ಆದ್ರೂ ನಾವೇನ್ ಹೇಳಿದ್ವಿ, ಈಗ ಇವನಲ್ಲಿ ಮನುಷ್ಯತ್ವ ಜಾಗೃತ ಆಗಿದೆ ಅಂತ. ಯಾಕಂದ್ರೆ ಮನುಷ್ಯನಲ್ಲಿ ಮನುಷ್ಯತ್ವ ಗುಣ ಏನೋ ಇದೆ, ಆದ್ರೆ ಪ್ರಕಟ ಆಗಿರ್ಲಿಲ್ಲ ಅದು. ಆತ್ಮನಲ್ಲಿ ಪರಮಾತ್ಮ ಸ್ವರೂಪ ಅಂತೂ ಅನಾದಿಯಿಂದ ಇದೆ, ಅನಾದಿಯಿಂದ ಇದೆ. ಅದನ್ನ ಎಲ್ಲಿಂದನೂ ತರೋದು ಬೇಕಾಗಿಲ್ಲ. ಕहीं से लाना होना होता तब तो बात ही अलग होती. ಎಲ್ಲಿಂದ ತರೋದಿದೆ? ಅರ್ಹಂತ ಪರಮೇಶ್ವರಿಯಲ್ಲಿ ಯಾವ ಪರಮಾತ್ಮ ಸ್ವರೂಪ ಪ್ರಕಟ ಆಗಿದೆ, ಅದು ಎಲ್ಲಿಂದ ಬಂದಿದೆ? ಯಾರ ಆಶೀರ್ವಾದದಿಂದ ಬಂದಿದೆ? कहां से उत्पन्न हुआ? कहीं से लाना नहीं पड़ेगा, किसी को देना नहीं पड़ेगा. ಯಾರಾದ್ರೂ ಕೊಡೋರಿದ್ರೆ, ಎಲ್ಲಿಂದಾದ್ರೂ ತರೋದಿದ್ರೆ ಅದು ನಷ್ಟ ಆಗ್ಬಿಡುತ್ತೆ, ಸ್ವಲ್ಪ ಕಾಲದಲ್ಲೇ ನಷ್ಟ ಆಗ್ಬಿಡುತ್ತೆ. ಅವಾಗ ಏನ್ ಮಾಡೋದು? ನೈ ಪ್ರತಿಯೊಂದು ಜೀವದಲ್ಲಿ ಅನಾದಿಯಿಂದ ಸ್ವಾಭಾವಿಕ ಶಕ್ತಿ ಇದೆ. ಸ್ವಾಭಾವಿಕ ಶಕ್ತಿ. ಯದಿ ನೀರಿನಲ್ಲಿ ಶೀತಲ ಸ್ವಭಾವ ಇದೆ ಅಂದ್ರೆ ಅದು ಸ್ವಾಭಾವಿಕ ಇದೆ, ಅನಾದಿ ಕಾಲದಿಂದ ಇದೆ. ಆ ಶಕ್ತಿಯನ್ನ ಅದರಿಂದ ಯಾರೂ ತಗೊಳಕ್ ಆಗೋದಿಲ್ಲ. ಕಿಸಿ में इतनी हिम्मत नहीं है. कार्तिकेय स्वामी क्या कहते हैं? इंदोवा तह जिडिंदोवा, कि चाहे सौंदर्य इंद्र आ जाए या फिर साक्षात अरहंत परमेश्वर क्यों ना आ जाए, मेरी मृत्यु तो तभी होगी जब मेरा आयु कर्म क्षय होगा. तब तक ಅಲ್ಲಿವರೆಗೆ ಯಾರು ಬಂದ್ರು ಏನು ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ಜೀವದ ಸ್ವಾಭಾವಿಕ ಶಕ್ತಿ ಇದೆ. ಸ್ವಭಾವವನ್ನ ಯಾರು ತಗೊಳಕ್ಕಾಗೋದಿಲ್ಲ. ಅದಕ್ಕೆ ಹೆಂಗ ಪ್ರಕಟ ಆಗುತ್ತೆ? ಸ್ವಯಂ, ತನ್ನಿಂದ ತಾನೇ ಪ್ರಕಟ ಆಗುತ್ತೆ. ತನ್ನಿಂದ ತಾನೇ ಪ್ರಕಟ ಆಗುತ್ತೆ ಅಂದ್ರೆ ಕೈ ಕಟ್ಟು ಕೂತ್ಕೊಂಡ್ರೆ ಪ್ರಕಟ ಆಗೋದಿಲ್ಲ, ಆದ್ರೆ ನಿನ್ನಲ್ಲೇ ಪ್ರಕಟ ಆಗೋದಿಲ್ಲ. ಎರಡೂ ಅರ್ಥ ಇದೆ. ಪ್ರಕಟ ನನ್ನಲ್ಲಿ ಇದೆ, ಶಕ್ತಿ ನನ್ನಲ್ಲೇ ಇದೆ, ನನ್ನಲ್ಲೇ ಪ್ರಕಟ ಆಗೋದಿದೆ, ಹಾಗಾಗಿ ಸ್ವಯಂ. ಆದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಪ್ರಕಟ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು ಕೃತ್ಸ್ನ ಕರ್ಮಣ ಅಭಾವೇ. ಕರ್ಮಗಳ ಅಭಾವ ಸುಮ್ಮನೆ ಆಗುತ್ತೇನೋ? ಸುಖ ಸುಮ್ಮನೆ ಕರ್ಮಗಳ ಅಭಾವ ಆಗೋದಿದ್ರೆ ಇಷ್ಟೋ ತನಕ ಆಗ್ಬಿಡ್ಬೇಕಿತ್ತು. अभी तक तो नहीं हुआ ना, आगे भी नहीं होगा, पुरुषार्थ नहीं करेंगे. न हुआ तो शिष्य बहुत होशियार था. तो शिष्य ने प्रश्न उठाया. क्या प्रश्न उठाया? वो कहता है जो आप कहते हो कि द्रव्य में स्वयं शक्ति है, तो द्रव्य क्षेत्र काल भाव ಕೂಡಿ ಬಂದಾಗ ಸಮ್ಯಕ್ತ್ವ ಆಗುತ್ತೆ, ಪರಮಾತ್ಮ ಸ್ವರೂಪ ಆಗುತ್ತೆ. ಹಾಗಾದ್ರೆ ನಾನು ನಾಳೆಯಿಂದ ವ್ರತ ಉಪವಾಸ ಎಲ್ಲ ಬಿಟ್ಬಿಡಿ. कल से सब बंद, कुछ नहीं करूंगा मैं. क्यों? क्योंकि द्रव्यದಲ್ಲಿ ಶಕ್ತಿ ಇದೆ. ಮತ್ತೆ ಯಾವಾಗ ದ್ರವ್ಯ ಕ್ಷೇತ್ರ ಕಾಲ ಭಾವ ಕೂಡಿ ಬರುತ್ತೆ, ಸಂಸಾರದಲ್ಲಿ ಹಿಂಗೆ ಆಗುತ್ತೆ. ಯಾರು ಕೆಲಸ ಮಾಡೋದು ಬೇಡ ಆಗಿರುತ್ತೆ, ಅವನೇನ್ ಹೇಳ್ತಾನೆ, ಕಾಲ ಕೂಡಿ ಬಂದಾಗ ಆಗುತ್ತೆ ಬಿಡು. ಕಾಲ ಕೂಡಿ ಯಾವಾಗ ಬರುತ್ತೆ? किसको पता है? किसी को पता है? किसकी मृत्यु कब होनी है किसको पता है? किसी को नहीं पता ना. तो फिर ये हम मान कैसे चलते हैं कि मैं अभी 40 साल जिंदा रहने वाला हूं? तो मान के चलते हैं, तो पता किसी को नहीं. तो काल कब आएगा? काल तो कभी भी आ सकता है. और जब काल आया और तुम उपलब्ध नहीं रहे, तब क्या होगा बोलते हैं? ಕಾಲ ಕೂಡಿ ಬಂತು, ಮಗನ ಮದುವೆ ಮಾಡ್ಬೇಕಿತ್ತು, ಮತ್ತೆ ಹೆಣ್ಣು ಹುಡುಕ್ತಾ ಇದ್ದ. ಇವನು ಹುಡುಕಿ ಹುಡುಕಿ ಸಾಕಾಗೋಯ್ತು, ಬಿಟ್ಟು ಬಿಟ್ಟ. ಕಾಲ ಯಾವಾಗ ಬರುತ್ತೆ ಅವಾಗ ಬರುತ್ತೆ. ಮತ್ ಕಾಲ ಕೂಡಿ ಬಂತು, ಇವನೇ ಇಲ್ಲ ಅಲ್ಲಿ.
क्या होगा वो? काल तभी काम करेगा ना जब जीव उपलब्ध हो. ನಿರಂತರವಾಗಿ ಯಾವ ಜೀವ ಲಭ್ಯ ಇದ್ದಾನೆ ಆ ಜೀವಕ್ಕೆ ಕಾಲ ಕೂಡ ಬರೋದಿದೆ. टोडरमल जी ने एक सुंदर प्रकरण लिखा, पुरुषार्थ से मोक्ष प्राप्ति. ಪುರುಷಾರ್ಥದಿಂದ ಮೋಕ್ಷ ಪ್ರಾಪ್ತಿ, ಅದರಲ್ಲಿ ಇದನ್ನ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ನೀನು ಏನೇ ಮಾಡಿದ್ರು ಅಂತಿಮವಾಗಿ ನಿನ್ನ ಪ್ರಯತ್ನ ಏನಿದೆ, ನಿನ್ನ ಸ್ವಭಾವದಲ್ಲಿ ಇರೋದೇ ನಿನ್ನ ಪ್ರಯತ್ನ ಇದೆ. ಕಾಲ ಯಾವಾಗ ಕೂಡಿ ಬರುತ್ತೆ ಅವಾಗ ಕೆಲಸ ಆಗುತ್ತೆ. ಹಾಗಾದ್ರೆ स्वभावದಲ್ಲಿ ಇರಕ್ಕೆ ಏನು ಮಾಡೋದು? तो शिष्य ने बोला ना कि मैं अब कुछ नहीं करने वाला. तो आचार्य ने ಹೇಳ್ತಾರೆ ಮೂರನೇ ಪದ್ಯ ಪಾಠ ಮಾಡೋಣ. ಈಗ ಬರ್ದಿದ್ಯಲ್ಲ, ವರಂ ಮೃತೈಃ ಪದಂ ದೈವಂ, ವರಂ ಮೃತೈಃ ಪದಂ ದೈವಂ, ವರಂ ಮೃತೈಃ ಪದಂ ದೈವಂ, ನಾವೃತೈವೃತನಾರಕಂ, ನಾವೃತೈವೃತನಾರಕಂ, ಛಾಯಾ ತಪಸ್ಥಯೋರ್ಭೇದಃ, ಛಾಯಾ ತಪಸ್ಥಯೋರ್ಭೇದಃ, ಪ್ರತಿಪಾಲಯತೋರ್ಮಹಾನ್, ಪ್ರತಿಪಾಲಯತೋ ಮಹಾನ್. ಉದಾಹರಣೆಯಿಂದ ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ कि वरम वृतैः पदं दैवಂ. ವೃತೈಃ ತೃತೀಯ ವಿಭಕ್ತಿ, ವೃತ್ತದಿಂದ, ವೃತ್ತಗಳಿಂದ ಏನ್ ಮಾಡೋದು? ಪದಂ ದೈವಂ, ದೈವಂ ಪದಂ, ದೈವ ಪದವಿಯನ್ನ ಪಡೆಯುವುದು. ವೃತ ಮಾಡಿದ್ರೆ ಏನ್ ಸಿಗುತ್ತೆ? ದೇವಗತಿ ಸಿಗುತ್ತೆ. ದೇವಗತಿ ಅಂದ್ರೆ ಇಲ್ಲಿ ದೇವಗತಿ ಅಲ್ಲ, ಇಲ್ಲಿ ದೈವ ಶಬ್ದದ ಅರ್ಥ ಏನು ಅಭಿ ಚರ್ಚಾ ಕರೆಂगे. तो ವರಂ ವೃತೈಃ ಪದಂ ದೈವಂ, ವೃತ್ತಗಳ ಪಾಲನೆ ಮಾಡೋದ್ರಿಂದ ದೈವ ಪದ ಸಿಗುತ್ತೆ. ಅದೇನಿದೆ? ಶ್ರೇಷ್ಠ ಇದೆ. ವರಂ, ವರಂ ಅಂದ್ರೆ ಏನು? ಶ್ರೇಷ್ಠ. ವರ, ವರ ಶಬ್ದದ ಅರ್ಥ ಏನು? ಶ್ರೇಷ್ಠ. ಶ್ರೇಷ್ಠ. ವೃತ್ತಗಳ ಪಾಲನೆ ಮಾಡಿ ದೈವ ಪದವಿಯನ್ನ ಪಡೆಯೋದು ಶ್ರೇಷ್ಠ ಇದೆ. ವೃತೈಃ ದೈವ ಪದಂ ವರಂ, ಅಲ್ಲಿ ನೋಡೋದು. ವೃತೈಃ ದೈವ ಪದಂ ವರಂ ಅಂದ್ರೆ ವೃತ್ತಗಳಿಂದ ದೈವ ಪದವಿಯನ್ನ ಪಡೆಯೋದು ಶ್ರೇಷ್ಠ ಇದೆ. ಹೇಗೆ? ನ ಮುಂದೇನು? ನ ಅವೃತ, ಸಂಧಿ ವಿಚ್ಛೇದ ಮಾಡಿದಾಗ ನಾ ಏನಾಗುತ್ತೆ? ನ ಅವೃತ, ಅವೃತೈಃ ನಾರಕಂ, ಅವೃತೈಃ ಅವೃತದಿಂದ ನಾರಕಂ, ನರಕಕ್ಕೆ ಹೋಗೋದು ನ, ಶ್ರೇಷ್ಠ ಇಲ್ಲ. ನ ಅವೃತೈಃ ನಾರಕಂ, ಅವೃತದಿಂದ ಅಂದ್ರೆ ವೃತ ಮಾಡದೇನೆ ನರಕಕ್ಕೆ ಹೋಗೋದು ನ, ಶ್ರೇಷ್ಠ ಇಲ್ಲ. ಏನ? ವರಂ ವೃತೈಃ ಪದಂ ದೈವಂ, ವೃತಗಳನ್ನ ಮಾಡಿ ದೈವ ಪದವಿಯನ್ನ ಪಡ್ಕೊಳ್ಳೋದು ಶ್ರೇಷ್ಠ ಇದೆ. ನ ಅವೃತೈಃ ನರಕಂ, ಅವೃತದಿಂದ ನರಕಕ್ಕೆ ಹೋಗೋದು ಶ್ರೇಷ್ಠ ಇಲ್ಲ. ಉದಾಹರಣೆ ಕೊಡ್ತಾರೆ. ಏನು? ಛಾಯಾ, ಛಾಯಾ ಅಂದ್ರೆ ನೆರಳು, ಛಾಯಾ ನೆರಳು. ತಪಸ್ಥ, ತಪ, ತಪ ಅಂದ್ರೆ ಬಿಸಿಲು, ಉಷ್ಣತೆ, ಬಿಸಿಲು. ಛಾಯಾ ಅಂದ್ರೆ ನೆರಳು, ತಪ ಅಂದ್ರೆ ಬಿಸಿಲು. ಛಾಯಾ ತಪಸ್ಥಯೋಃ, ತಪಸ್ಥಯೋಃ ದ್ವಿತೀಯ ವಿಭಕ್ತಿ ಷಷ್ಠಿ ಅಂದ್ರೆ ನೆರಳು ಮತ್ತು ಬಿಸಿಲಿನ ಮಧ್ಯದಲ್ಲಿ, ಇವೆರಡರಲ್ಲಿ ಛಾಯಾ ತಪಸ್ಥಯೋಃ ಭೇದಃ, ಭೇದ ವ್ಯತ್ಯಾಸ. ಏನು ವ್ಯತ್ಯಾಸ ಇದೆ? प्रतिपालयतोः महान, प्रतिपाल, प्रतिपाल ಅಂದ್ರೆ वेटिंग, कोई राह देख रहा है, उसमें महान, महान का मतलब श्रेष्ठ, बुद्धिमान. बुद्धिमान कौन है इन दोनों में? कि कोई व्यक्ति आ रहा है और उसके लिए मैं राह देख रहा हूं, वेट ಮಾಡ್ತಾ ಇದ್ದೀನಿ, ಯಾರೋ ಬರೋರಿದ್ದಾರೆ. तो ಒಬ್ಬ ಅಲ್ಲೆಲ್ಲೋ ಬಿಸಿಲಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಾನೆ. ಅಲ್ಲೇ ಪಕ್ಕದಲ್ಲಿ ಒಂದು ಮರ ಇದೆ, ಇನ್ನೊಬ್ಬ ಮರದ ಕೆಳಗಡೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಾನೆ. ಇಬ್ಬರಲ್ಲಿ ಬುದ್ಧಿವಂತ ಯಾರು?
ನೆರಳು ಬಿಸಿಲು ಎರಡೂ ಇದೆ. तो अब करना क्या है, ವೇಟ್ करना, ವೇಟ್ ಮಾಡೋದಿದೆ. ಯಾರಿಗೋಸ್ಕರ? ಯಾರೋ ಬರೋರಿದ್ದಾರೆ. ಕಾಲ ಕೂಡಿ ಬರ್ಬೇಕಲ್ಲ ಸಮ್ಯಕ್ತ ಆಗಕ್ಕೆ. ಸಮ್ಯಕ್ತ ಆಗಕ್ಕೆ ಕಾಲ ಕೂಡಿ ಬರಬೇಕು. तो ಕಾಲಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. तो ಎಲ್ಲಿ ಕೂತ್ಕೊಂಡು ವೇಟ್ ಮಾಡೋದು? कहाँ बैठना पसंद करोगे? छाया में बैठोगे कि धूप में बैठोगे? अब मर्जी तुम्हारी है, मर्जी तुम्हारी है, कहीं पर भी बैठ सकते हो। कहाँ बैठना ये तो हमें तय करना पड़ेगा ना। तो शिष्य ने प्रश्न पूछा कि मैं सब छोड़ दूंगा, तो आचार्य ने कहा तुम्हारी मर्जी, धूप में बैठ सकते हो, हमें कोई तकलीफ नहीं है। परेशानी किसको होगी? जो धूप में बैठेगा उसको परेशानी होगी। ಅನ್ನೆಸೆಸರಿ, ಅನಾವಶ್ಯಕವಾಗಿ ನರಕಕ್ಕೆ ನಿಗೋದಕ್ಕೆ ಹೋಗೋ ಅಗತ್ಯ ಏನಿದೆ ನಿಮಗೆ? सम्यक तो सिगलिಲ್ಲ ಅಂತ ನರಕಕ್ಕೆ ಹೋಗ್ತೀಯೇನೋ? ये कहां का न्याय हो? जब तक सम्यक तो नहीं मिला, संसार में तो बहुत होशियार है हम लोग। संसार में ऐसे करते हैं क्या? ಪ್ರಪಂಚದಲ್ಲಿ ಹಿಂಗ್ ಮಾಡೋದಿಲ್ಲ ನಾವು. ಒಬ್ಬ ಇಂಜಿನಿಯರ್ ಆಗಿದ್ದಾನೆ, इंजीनियरिंग ಮಾಡಿದಾನೆ, ಜಾಬ್ ಸಿಗ್ತಾ ಇಲ್ಲ, तो क्या करना? बोलो क्या करना? ಜಾಬ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಮನೆಯಲ್ಲಿ ಆರಾಮಾಗಿ ಕೂತ್ಕೊಳ್ಳೋದು. जॉब नहीं करना क्योंकि नहीं मिल रहा ना। तो जब तक नहीं मिलता तब तक दूसरा तो कुछ करो ढंग का। ಎಲ್ಲಿವರೆಗೆ ಕೆಲಸ ಸಿಗೋದಿಲ್ಲ ಅಲ್ಲಿವರೆಗೆ ಇನ್ನೇನಾದ್ರೂ ಮಾಡು. ಆ ಮಾಡೋದ್ರಿಂದ ಆದ್ರೂ ನಿಮ್ಗೆ ಕೆಲಸ ಸಿಗ್ಬೋದು. उस ट्रैक में तो होना चाहिए। अब ट्रैक से उल्टा बाहर आ गया तब तो काल आ गया, तब भी सम्यक नहीं होने वाला। ಅರ್ಥ ಆಗ್ತಿದೆ ಆಚಾರ್ಯ ಏನ್ ಹೇಳ್ತಿದ್ದಾರೆ? ಬಹಳ ಮಾರ್ಮಿಕವಾದ ವಿಷಯ ಇದೆ. ಇದು ಅರ್ಥ ಆಗದೇನೆ ಸಮಾಜದಲ್ಲಿ ಅನೇಕ ರೀತಿಯಾದಂತಹ ಕುಸಂಗತಿಗಳು ಸೇರ್ಕೊಂಡ್ಬಿಡ್ತು. ಪುಣ್ಯ ಎಲ್ಲಿವರೆಗೆ? ಈ ಪುಣ್ಯ ಟ್ರ್ಯಾಕ್ ಇದೆ, ಸಮ್ಯಕ್ತಕ್ಕೆ ಹೋಗೋ ದಾರಿ ಇದೆ. ಏನ್ ಮಾಡೋದು? ಅದನ್ನೇ ಹಿಡ್ಕೊಂಡು ಕೂತ್ಕೊಳ್ಳೋದಿಲ್ಲ, ಅದು ದಾರಿ ಇದೆ. ಎಲ್ಲಿವರೆಗೆ? ಯೋಗ್ಯ ದ್ರವ್ಯ ಕ್ಷೇತ್ರ ಕಾಲ ಭಾವ ಬರೋವರೆಗೆ. ಎಲ್ಲಿರ್ಬೇಕು? ಈ ಟ್ರ್ಯಾಕ್ ಅಲ್ಲಿ ಇರ್ಬೇಕಲ್ಲ, ಅವಾಗ ಸಿಗುತ್ತೆ. ಟ್ರೈನ್ ಬರೋದಿದೆ, 1 ಅವರ್ ಲೇಟ್ ಆಯ್ತು, ಸೊ ನೀನ್ ಏನ್ ಮಾಡೋದು? ಪ್ಲಾಟ್ಫಾರ್ಮ್ ಬಿಟ್ಟು ಹೋಗೋದು. ಪ್ಲಾಟ್ಫಾರ್ಮ್ ಅಲ್ಲೇ ನೀನ್ ಇರದೆ ಹೋದ್ರೆ ಟ್ರೈನ್ ಸಿಗುತ್ತೇನೋ ನಿನಗೆ? ಈ ವ್ರತ ಉಪವಾಸಗಳಿದೆಯಲ್ಲ, ಇದು प्लेटफॉर्म है। अब प्लेटफॉर्म पे बैठकर जाना है ना, तो जाना है ये भी नहीं भूलना, और जाने के लिए प्लेटफॉर्म पर रहना पड़ेगा ये भी नहीं भूलना। ಎರಡು ಅಗತ್ಯ ಇದೆಯಲ್ಲ, प्लेटफॉर्म ಅಲ್ಲಿ ಇದ್ರೆ ಟ್ರೈನ್ ಹತ್ತಕ್ಕೆ ಸಾಧ್ಯ ಇದೆ. प्लेटफॉर्म ಅಲ್ಲಿ ಇಲ್ಲ ಅಂದ್ರೆ, अब कोई मूर्ख व्यक्ति हो कि पिताजी ने बोला था कि प्लेटफॉर्म पे रहोगे तभी ट्रेन मिलेगा, तो प्लेटफॉर्म पे आके बैठ गया और ट्रेन आके क्या होगा? तब क्या होगा कि तब भी काम नहीं बनेगा। तो क्या करना पड़ेगा कि ಅಲ್ಲಿ ಇರೋದು ಅಗತ್ಯ ಇದೆ, ಮತ್ತೆ ಯಾವಾಗ ಕಾಲ ಕೂಡಿ ಬರುತ್ತೆ ಆವಾಗ ಅದನ್ನ ಬಿಟ್ಟು ಮುಂದೆ ಹೋಗೋದು ಅಗತ್ಯ ಇದೆ. ವ್ರತ ಉಪವಾಸ ಇದು ವಾಸ್ತವಿಕವಾಗಿ ಮೋಕ್ಷಕ್ಕೆ ಹೋಗುವ ದಾರಿ ಇದೆ. ಆ ಮೆಟ್ಟಿಲುಗಳನ್ನ ಹತ್ತುಕೊಂಡು ಶುದ್ಧ ಸಮ್ಯಕ್ ಜ್ಞಾನದ ದಾರಿಯಲ್ಲಿ ನಾವು ಸಾಗೋದಿಲ್ಲ. ಹಾಗಾದ್ರೆ ಮಧ್ಯದಲ್ಲಿ ಏನಿದೆ? ಈ ಮಧ್ಯದಲ್ಲಿ ಶುಭ ಭಾವ ಇದೆ. ಈ ಶುಭ ಭಾವ ಹೇಗಿದೆ? ಒಂದು ಕಡೆ ಅಶುದ್ಧ ಭಾವ ಇದೆ, ಇನ್ನೊಂದು ಕಡೆ ಶುಭ ಭಾವ ಇದೆ, ಇನ್ನೊಂದು ಕಡೆ ಶುದ್ಧ ಭಾವ ಇದೆ. ಅಶುಭದಿಂದ ಶುಭ ಆಗುತ್ತೆ,
ಶುಭದಿಂದ ಶುದ್ಧ ಶುದ್ಧ ಆಗುತ್ತೆ. ಆಗುತ್ತೆ. ನೇರವಾಗಿ ಅಶುಭದಿಂದ ಶುದ್ಧ ಆಗೋದಿಲ್ಲ. ಅಶುಭದಿಂದ ಪಾಪದಿಂದ ಶುದ್ಧ ಆಗೋದಿಲ್ಲ. ಪಾಪದಿಂದ ಪುಣ್ಯ, ಪುಣ್ಯದಿಂದ ಶುದ್ಧ ಆಗುತ್ತೆ. ಇನ್ನು ಕಾಲ ಕೂಡಿ ಬಂದಿಲ್ಲ ಅಂದ್ಬಿಟ್ಟು ಇವನು ಅಶುದ್ಧದಲ್ಲೇ, ಅಶುಭದಲ್ಲೇ, ಪಾಪದಲ್ಲೇ ಇದ್ದುಕೊಂಡ್ರೆ ಇವನ್ ಕಾಲ ಯಾವಾಗ ಕೂಡ್ತದೆ? कब आएगा? नहीं आ सकता ना, प्लेटफॉर्म पे रहना पड़ेगा ना, तभी तो मिलेगी ट्रेन। तो नहीं बैठेंगे तसल्ली से, थोड़ा पेशेंस रखते हुए, तो नहीं मिलेगा। ऐसे संसारिक प्राणी छद्मस्त जीव ಅವನು ಅತ್ಯಂತ ತಾಳ್ಮೆಯಿಂದ ಶುಭೋಪಯೋಗದಲ್ಲಿ ಇರಬೇಕಾಗುತ್ತೆ. शुभोपयोग में रहेगा तब जब द्रव्य क्षेत्र काल भाव सब एक साथ आ जाएंगे तो सम्यक्त्व का उत्पन्न हो जाए। तो कहां रहना? कि छाया में रहो ना। जितनी देर छाया में रहोगे तब भी आनंद है और आगे भी आनंद मिलेगा। ಎಲ್ಲಿವರೆಗೆ ನೆರಳಲ್ಲಿ ಕೂತಿದೀಯ ಅವಾಗ್ಲೂ ತಣ್ಣಗಿದೆ, ಆರಾಮಿದೆ, ಮುಂದೆನೂ ಆರಾಮಾಗಿ ಇರೋದಿದೆ. ಶುಭ ಭಾವದಲ್ಲಿದ್ರೆ ಯಾವ ಸಮಯದಲ್ಲಿ ಶುಭ ಭಾವದಲ್ಲಿ ಇದ್ದಾನೆ ಅವಾಗಂತೂ ಆರಾಮಿದೆ, ಸ್ವಲ್ಪ ಪಾಪಕ್ಕಿಂತ ಆರಾಮಿದೆ ತಾನೆ. ಪಾಪ ಮಾಡುವಾಗ ಆಕುಲತೆ ಜಾಸ್ತಿ ಆಗುತ್ತೋ, ಪುಣ್ಯ ಮಾಡುವಾಗ ಜಾಸ್ತಿ ಆಗುತ್ತೋ? ಪಾಪ ಮಾಡ್ಬೇಕಾದ್ರೆ ಜಾಸ್ತಿ. आकुलता दोनों में, लेकिन ज्यादा आकुलता कहाँ होती है? पाप करते समय ಅತ್ಯಂತ ಆಕುಲ ವ್ಯಾಕುಲಿತನಾಗ್ತಾನೆ ಪಾಪ ಮಾಡುವಾಗ. ತೀವ್ರ ಕಷಾಯ, ಕ್ರೋಧ, ಮಾನ, ಮಾಯಾ, ಲೋಭ ಎಲ್ಲ ತೀವ್ರ ಇದೆ. ಆನಂದದಾಯ ಸ್ವಲ್ಪ ಕಷಾಯಗಳ ಮಂದ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಆನಂದ ಆಗುತ್ತೆ. ಅಷ್ಟು ಆನಂದದಲ್ಲಿ ಅದು ಇರು. ಎಲ್ಲಿವರೆಗೆ ಪೂರ್ಣ ಆನಂದ ಸಿಗೋದಿಲ್ಲ, ಸಂಪೂರ್ಣ ಶಾಂತಿ ಆನಂದ ಸಿಗೋದಿಲ್ಲ, ಅಲ್ಲಿವರೆಗೆ ಅಲ್ಪ ಆನಂದದಲ್ಲಾದ್ರೂ ಇರು. ಯಾವ ಕಷಾಯಗಳ ಮಂದತೆ ಇದೆ ಅದು ಅಲ್ಪ ಶಾಂತಿ ಇದೆ. ಪೂರ್ಣ ಶಾಂತಿ ಸಿಗೋವರೆಗೆ ಅಲ್ಪ ಶಾಂತಿಯಲ್ಲಿರು. ಅದನ್ನು ಬಿಟ್ಬಿಟ್ಟು ಪಾಪಕ್ಕೆ ಹೋದ್ರೆ ಈ ಘೋರ ಅಶಾಂತಿ ಇದೆ. ಮತ್ತೆ ಅಲ್ಲಿಂದ ಎಲ್ಲಿಗೆ ಹೋಗ್ತೀಯ ಗೊತ್ತಿಲ್ಲ. ನರಕದಿಂದ ನಿಗೋದಕ್ಕೆ ಹೋದ್ರೆ ಅನಂತ ಕಾಲ ಕಳಿಬೇಕಾಗುತ್ತೆ. ಹಾಗಾಗಿ ಯಾವ ಪುಣ್ಯ ಇದೆ, ಶುಭೋಪಯೋಗ ಇದೆ, ಆ ಶುಭೋಪಯೋಗ ಸಾಧನ ಇದೆ. वो साधन है, मीडियम है. ಯಾವ್ದಕ್ಕೆ ಮೀಡಿಯಂ ಇದೆ? ಶುದ್ಧ ಹೋಗೋಕೆ. ಸ್ವಭಾವಾಪ್ತಿ, ಸ್ವಭಾವವನ್ನ ಪಡಿಲಿಕ್ಕೆ. ಯಸ್ಯ ಸ್ವಯಂ ಸ್ವಭಾವಾಪ್ತಿ, ನನ್ನ ಸ್ವಭಾವವನ್ನ ಪಡಿಲಿಕ್ಕೆ ಶುಭೋಪಯೋಗ ಮೀಡಿಯಂ ಇದೆ. ನಾವು ಉಲ್ಟಾ ಅರ್ಥ ಮಾಡ್ಕೊಂಡ್ಬಿಡ್ತೇವೆ. ಪುಣ್ಯ ಏನಕ್ಕಿದೆ? ಪುಣ್ಯದ ಉದಯ ಬಂದಿದೆ. ಏನಕ್ಕೆ ಬಂದಿದೆ? पुण्य का उदय है ना, वो किस लिए है? क्या करना? अच्छा शरीर मिला तो क्या करना? अच्छे शरीर से क्या करना? बोलो, प्रदर्शन करना. क्या करना? अच्छा शरीर मिला तो करना क्या? कि शरीर का उपयोग करो ना संयम पालन करने के लिए. अच्छी बुद्धि मिली तो कहां चलाना? ಒಳ್ಳೆ ಬುದ್ಧಿ ಸಿಕ್ಕಿದೆ ಎಲ್ಲಿ ಉಪಯೋಗ ಮಾಡೋದನ್ನ? ಒಳ್ಳೆ ಬುದ್ಧಿ ಪುಣ್ಯದ ಉದಯದಿಂದ ಸಿಕ್ಕಿದೆ. ಆ ಪುಣ್ಯದ ಉದಯವನ್ನ ಎಲ್ಲಿ ಉಪಯೋಗ ಮಾಡೋದು? चोरी करने में उपयोग करना, किसमें उपयोग करना? ये तो पुण्य का उदय है ना. और कब चला जाएगा पुण्य का उदय किसी को नहीं पता. रातों रात निकल जाएगा पुण्य का उदय, पता नहीं चलेगा. क्योंकि उदय है, कभी भी बदल सकता है. जब तुम्हारे परिणाम एक एक समय में जमीन आसमान तक बदल सकते हैं तो कर्म क्यों नहीं बदलेंगे? कर्म भी बदल जाएंगे. तो ಎಲ್ಲಿವರೆಗೆ ಪುಣ್ಯದ ಉದಯ ಇದೆ
ಅಲ್ಲಿವರೆಗೆ ಅದನ್ನ ಸದ್ಬಳಕೆ ಮಾಡಿದ್ರೆ ಬಹು पुण्य पुंज प्रसंग से यह देह मानव का मिला। ब्रह्मचारी रायचंद जी के वचन तो भी अरे भव चक्र का फेरा एक नहीं कटा। ಅತ್ಯಂತ ಪುಣ್ಯದ ಉದಯದಿಂದ ಮನುಷ್ಯ ಶರೀರ ಸಿಕ್ಕಿದೆ, ಆದ್ರೆ ಭವ ಭ್ರಮಣದ ಒಂದು ಅಂಶವಾದ್ರೂ ನಾಶ ಆಗ್ಬೇಕಲ್ಲ. ಆದ್ರೆ ಇನ್ನೂ ಮನುಷ್ಯ ಭವ ಸಿಕ್ಕಿ ಇಷ್ಟು ವರ್ಷ ಆಯ್ತು, ಆದ್ರೆ ಭವ ಭ್ರಮಣದ ಅಂಶ ಕೂಡ ನಾಶ ಆಗಿಲ್ಲ. इस मनुष्य भव का क्या फल मिला? क्या फल मिला? कुछ भी तो फल नहीं मिला। यदि भव का एक अंश भी नाश होता तो भव का कोई फल मिला, तो निरर्थक चला गया। ऐसे ही योग्य द्रव्य क्षेत्र काल भाव ಎಲ್ಲ ಸಿಕ್ಕಿದೆ, ಆದ್ರೆ ಇವನು ಪ್ರಯತ್ನ ಮಾಡ್ತಾ ಇಲ್ಲ. ಆ ಯೋಗ್ಯ ದ್ರವ್ಯ ಕ್ಷೇತ್ರ ಕಾಲ ಭಾವ ಎಲ್ಲ ವ್ಯರ್ಥ ಹೋಗುತ್ತಲ್ಲ. ಯೋಗ್ಯ ದ್ರವ್ಯ ಸಿಕ್ಕಿದೆಯೋ ಇಲ್ವೋ ಸಂಯುಕ್ತಕ್ಕೆ ನಾವೆಲ್ಲ ಚರ್ಚೆ ಮಾಡಿದೀವಲ್ಲ ಸ್ವಾಧ್ಯಾಯದಲ್ಲಿ. ದ್ರವ್ಯ ಕ್ಷೇತ್ರ ಕಾಲ ಭಾವ ಎಲ್ಲ ಸಿಕ್ಕಿದೆ ಇವನಿಗೆ, ಸಂಯುಕ್ತ ಪಡಿಲಿಕ್ಕೆ ಏನೂ ಕೊರತೆ ಇಲ್ಲ. ಏನಾದ್ರೂ ಕೊರತೆ ಇದೆಯೇನು? ಮನುಷ್ಯ ಶರೀರ ಇದೆ, ಪಂಚೇಂದ್ರಿಯ ಜೀವ ಇದ್ದಾನೆ, ಮನಸ್ಸಿದೆ, ಪಂಚೇಂದ್ರಿಯಗಳಿದೆ, ಶರೀರ ಚೆನ್ನಾಗಿದೆ, ಜೈನ ಕುಲದಲ್ಲಿ ಜನ್ಮ ಪಡೆದಿದ್ದಾನೆ, ಸಾಕ್ಷಾತ್ ಅರಹಂತ ಪರಮೇಶ್ವರಿಯ ಜಿನ ವಚನಗಳು ಮುಂದಿದೆ. ಇನ್ನೇನ್ ಬೇಕಾಗಿದೆ? ಬಹು ಪುಣ್ಯ ಪುಂಜ ಪ್ರಸಂಗ ಸೇ ರಾಯಚಂದ್ ಜಿ ಏನ್ ಹೇಳ್ತಿದ್ದಾರೆ? ಬಹು पुण्य पुंज, खाली पुण्य का उदय ही नहीं है तुम्हें, पुण्योदय का पुंज। पुंज का मतलब क्या हुआ? समूह, कि बहुत सारा पुण्य का उदय चल रहा है तुम्हारा, और अभी चूक जाओगे तो पता नहीं ये पुण्य का उदय कब आएगा। ये ऐसे सामान्य पुण्य का उदय नहीं है। मनुष्य शरीर, पंच इंद्रियां, जिनवाणी का संयोग, ये चक्रवर्ती से भी बड़ा पुण्य का उदय है। अब सोचो, मालूम नहीं हमको। अच्छा ಅನ್ಸುತ್ತೇನೋ ನಮಗೆ ಈ ಯಾವ ಸಂಯೋಗಗಳ ನಮಗೆ ಸಿಕ್ಕಿದೆ, ದ್ರವ್ಯ ಕ್ಷೇತ್ರ ಕಾಲ ಭಾವ, ಇದು ನಮಗೆ ನಿಜವಾಗ್ಲೂ ಚಕ್ರವರ್ತಿಗಿಂತ ದೊಡ್ಡ ಪುಣ್ಯದ ಉದಯ ನಂದಿದೆ ಅಂತ ಅನ್ಸುತ್ತೇನೋ? ಇದು ನೈ ಲಗ್ತಾ ಮುಜೆ. ಅನ್ಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕಳೆದೋಗುತ್ತೆ. ಯಾರಿಗೆ ಯಾರದ ಬೆಲೆ ಇಲ್ಲ ಅದನ್ನ ಬಿಟ್ಟೋಗುತ್ತೆ. ಮನುಷ್ಯ ಭವದ ಬೆಲೆ ಯಾರಿಗಿಲ್ಲ, ಅವನ ಮನುಷ್ಯ ಭವ ಎಷ್ಟು ಕಾಲ ಇರೋದಿದೆ? ನಮ್ಮ ಕಣ್ಣು ಮುಂದೆ ಎಲ್ಲ ನಡೀತಾ ಇದೆ, ದಿನ ನೋಡ್ತಾ ಇದೀವಿ ನಾವು. ದಿನ ಎಷ್ಟು ಆತ್ಮಹತ್ಯೆಗಳನ್ನ, ಮರಣಗಳನ್ನ ನಾವು ಪೇಪರ್ ಅಲ್ಲಿ ಓದೋದಿಲ್ಲ, ನಡೀತಾ ಇದೆ. ಮನುಷ್ಯ ಭಾವ ಇರ್ತಾ ಹೋಗುತ್ತೆ. ಯಾವ ದ್ರವ್ಯ ಕ್ಷೇತ್ರ ಕಾಲ ಭಾವಗಳಿದೆ ಅದಂತೂ ಸಂಪೂರ್ಣವಾಗಿ ಕೂಡಿ ಬಂದಿದೆ. ನನಗೆ ಕೊರತೆ ಏನಿದೆ? ಪುರುಷಾರ್ಥದಲ್ಲಿ ಕೊರತೆ ಇದೆ. ಮತ್ತೆ ಆರೋಪ ಕಾಲದ ಮೇಲೆ ಹೊರಿಸ್ತಾನೆ, ಕಾಲ ಕೂಡ ಬಂದಿಲ್ಲ, ನಾನೇನ್ ಮಾಡ್ಲಿ? ಇಲ್ಲ कर्म उदय ಇದೆ, ನಾನೇನ್ ಮಾಡ್ಲಿ? ऐसा कौन सा कर्म का उदय आ गया तुम्हें? क्या हो गया? सीता माता जैसे किसी ने जंगल में छोड़ दिया, क्या हुआ? कुछ नहीं हुआ। कर्म का तीव्र उदय कहते किसको है ये भी नहीं पता हमको। और तीव्र कर्मದ ಉದಯ ಬಂದಾಗ ಆಗ ಯಾವ ಕಾರ್ಯನೂ ನಡೆಯೋದಿಲ್ಲ. ನೋಡ್ರಿ, ಮಜೆ ಹೇಳ್ತಾರಲ್ಲ, ನದಿಯಲ್ಲಿ ಪ್ರವಾಹ ಜೋರಾಗಿ ಹರಿತಾ ಇದೆ, तो ನೀನ್ ಏನ್ ಕೈಕಾಲ ಆಡಿದ್ರು ಏನು ನಡೆಯೋದಿಲ್ಲ, कुछ नहीं चलेगा तुम्हारा। तीव्र कर्म का उदय आएगा तो कुछ नहीं चलने वाला। अभी तो कर्म का उदय बहुत मंद चल रहा है, इसलिए तसल्ली से हम लोग स्वाध्याय करते हुए बैठे हुए।
ತೀವ್ರ ಕರ್ಮದ ಉದಯ ಬಂದ್ರೆ ಒಂದು ಕ್ಷಣ ಪೂರಕ್ಕಾಗಲ್ಲ ಇಲ್ಲಿ. उसको कहते हैं तीव्र कर्म का उदय. ಒಂದು ಕ್ಷಣ ಕೂಡ ಪೂರಕ್ಕಾಗೋದಿಲ್ಲ ಇಲ್ಲಿ. ಅವಾಗ ಏನ್ ಮಾಡೋದು? ಇದಕ್ಕೇನಂತ ಕರೀತಾ ಇದ್ದಾರೆ? ದ್ರವ್ಯ ಕ್ಷೇತ್ರ ಕಾಲ ಭಾವ ಇದೆಲ್ಲವೂ ಜೊತೆಗೂಡಿ ಬಂದಿದೆ. ಕರ್ಣಸಿ ಪುರುಷಾರ್ಥ. ಯಾವ ಪುರುಷಾರ್ಥ ಮಾಡೋದು? ನನ್ನಲ್ಲಿ ನಾನಿರುವ ಪುರುಷಾರ್ಥ ಮಾಡೋದು. ಸ್ವಭಾವದಲ್ಲಿ ನಾನಿರುವ ಪುರುಷಾರ್ಥವನ್ನ ನಾನು ಮಾಡೋದಿದೆ. ಆ ಪುರುಷಾರ್ಥದಿಂದ ಜೀವಕ್ಕೆ ಆತ್ಮನಿಂದ ಪರಮಾತ್ಮನಾಗುವ ದಾರಿ ತೆರೆಯುತ್ತೆ. ಈ ವಾಸ್ತವ ಮಾರ್ಗ. ಹಾಗಾಗಿ ವರಂ ವೃತೈಹಿ ಪದಂ ದೈವಂ. ದೈವ ಅಂದ್ರೆ ಏನಿಲ್ಲಿ? ದೈವ ಅಂದ್ರೆ ಮಾತ್ರ ದೈವಗತಿ ಅಲ್ಲ. ದೈವ ಅಂದ್ರೆ ಉತ್ತಮ गति. दैव ಅಂದ್ರೆ उत्तम स्थिति. वो मनुष्य भी हो सकता है, वो देवगति भी हो सकता है. उत्तम पदवी, ಶ್ರೇಷ್ಠ ಪದವಿ. ಶ್ರೇಷ್ಠ ಪದವಿ ಯಾವುದು? ಎಲ್ಲಿ ಇವನಿಗೆ ಪಂಚೇಂದ್ರಿಯಗಳು ಎಲ್ಲವೂ ಸರಿಯಾಗಿ ಸಿಕ್ಕಿದೆ ಅದು ಶ್ರೇಷ್ಠ ಪರ್ಯಾಯ ಇದೆ. ದ್ರವ್ಯ ಕ್ಷೇತ್ರ ಕಾಲ ಭಾವ ಎಲ್ಲ ಕೂಡಿ ಬಂದಿದೆ. ಜೊತೆಗೆ ವ್ರತ ಉಪವಾಸಗಳ ಪ್ರಯತ್ನ ಇವನು ಮಾಡ್ದ ಅಂದ್ರೆ ಅವನು ಅದೇ ದಾರಿಯಲ್ಲಿರ್ತಾನೆ. ಒಂದು ದಿನ ಸ್ವಭಾವದ ಪ್ರಾಪ್ತಿ ಆಗುತ್ತೆ. ಇನ್ನು ಎರಡನೇ ಸಮಸ್ಯೆ ಏನು? अब दूसरी समस्या ये है कि व्रत उपवास है ना, तो व्रत उपवास किसको कहते हैं ये भी नहीं पता इसको. तो ವ್ರತ ಉಪವಾಸದ ನಿಜವಾದ ಸ್ವರೂಪವನ್ನು ತಿಳಿದು ವ್ರತ ಉಪವಾಸ ಮಾಡಿದ್ರೆ ಅವನು ಸರಿಯಾದ ದಾರಿಯಲ್ಲಿ ಇರ್ತಾನೆ. ಅದನ್ನ ಬಿಟ್ಟು ಕೇವಲ ಬಾಹ್ಯ ವೃತ್ತಾಧಿಕಗಳಲ್ಲೇ ಮಗನಾಗ್ಬಿಟ್ರೆ ವ್ರತ ಉಪವಾಸ किसको कहते हैं? ವ್ರತ ಯಾವುದು ಅನ್ನೋದು? ವಿರತಿ ವೃತಂ ಹಿಂಸಾನತಸ್ತೇಯ ಬ್ರಹ್ಮ ಪರಿಗ್ರಹೇಭ್ಯೋ ವಿರತಿ ವೃತಂ. ಪಂಚ ಪಾಪಗಳಿಂದ ವಿರಕ್ತನಾಗುವುದು ವೃತ ಇದೆ. ವಿರಕ್ತ ಅಂದ್ರೆ ಏನು? ನಿವೃತ್ತಿ. ನಿವೃತ್ತಿ ಅಂದ್ರೆ ಜ್ಞಾನಾತ್ಮಕ ಪ್ರವೃತ್ತಿ ನಿವೃತ್ತಿ. ಜ್ಞಾನದಿಂದ ಯಾವ ಪಂಚ ಪಾಪಗಳಿದೆ ಅದು ದೂರ ಆಗ್ಬೇಕು. ಅದಕ್ಕೇನಂತಾರೆ? ವ್ರತ. ನಮ್ಮ ಜ್ಞಾನದಿಂದ ಮನಸ್ಸಿನಿಂದ ಪಂಚ ಪಾಪಗಳು ದೂರ ಆಗೋದಕ್ಕೆ ವ್ರತ ಅಂತ ಕರೀತಾರೆ. और व्रत पालन तो कर रहे हैं और पंच पाप अंतरंग में जैसे है वैसे ही है. तो व्रत हुआ क्या? व्रत ಇಲ್ಲ ಆಯ್ತು. ಮತ್ತೆ ಪಂಚ ಪಾಪಗಳಿಂದ ವಿರಕ್ತಿ ಆದ್ರೆ ತಾನೇ ವ್ರತ ಆಗುತ್ತೆ. ಪಾಪಗಳೆಲ್ಲ ಹಾಗೇ ಇದೆ. ಉಪವಾಸ ಮಾಡಿದಾನೆ, ಯಾವಾಗ ಬೆಳ್ಳಗಾಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾನೆ. अब उपवास हुआ क्या? उपवास तो बहुत उत्कृष्ट वस्तु है. उपवास बहुत उत्कृष्ट वस्तु है. ಯಾವ ಆಹಾರ ತ್ಯಾಗ ಇದೆ ಅದಕ್ಕೂ ಉಪವಾಸಕ್ಕೂ ಸಂಬಂಧನೇ ಇಲ್ಲ. ध्यान से सुनना क्या कहते हैं. आहार का और उपवास का कुछ लेना देना ही नहीं है. हमने ऐसे ही जोड़ दिया, कुछ लेना देना नहीं, कुछ भी संबंध नहीं है. तो फिर आहार क्यों छोड़ते हैं? वो तो कोई बच्चा होता है ना, तो बच्चे ने हाथ में कुछ ले लिया, चाकू ले लिया, अब उसको छीनना है तो जाके छीनोगे तो रोएगा. तो क्या करो, उसको और दे दो ना. ಅದಕ್ಕಿಂತ ಚೆನ್ನಾಗಿರೋದೇನಾದ್ರೂ ಕೊಟ್ಟು ಬಿಡೋ ಅವನಿಗೆ, तो ಇದನ್ನ ಬಿಟ್ಟು ಬಿಡ್ತಾನೆ ಅವನು. तो ऐसे इस पापी जीव के जो मन है वो इतना पाप युक्त है कि उस पाप परिणाम को थोड़ा कम करने के लिए आहार को छुड़ा दे. कम से कम आहार तो छोड़ो. याकंद्रे उपवास का मतलब क्या होता है? तो
ವಾಸ ಮಾಡೋದಿಲ್ಲ. ವಾಸ ವಾಸ ಅಂದ್ರೆ ನಿಲ್ಲೋದು, ಸ್ಥಿತಿ. ಎಲ್ಲಿ ನಿಲ್ಲೋದು, ಎಲ್ಲಿ ವಾಸ ಮಾಡೋದು? ಉಪ್ಪು. ಉಪ್ಪು ಮನೆ ಸಮೀಪ, ಹತ್ತಿರ. ಯಾರ ಹತ್ತಿರ ವಾಸ ಮಾಡೋದು? ಸ್ವಭಾವ ಅತಿ ಸ್ವಭಾವದ ಹತ್ತಿರ ವಾಸ ಮಾಡೋದು. ಸ್ವಭಾವದ ಹತ್ತಿರ ವಾಸ ಮಾಡೋದಕ್ಕೆ ಉಪವಾಸ ಅಂತ ಕರೀತಾರೆ. ಆದ್ರೆ ಇವನು ಎಲ್ಲಿ ವಾಸ ಮಾಡ್ತಾನೆ? ಸ್ವಭಾವದಿಂದ ತುಂಬಾ ದೂರ ಇದೆ, ನಮ್ಮ ಮೈಲಿಗಟ್ಟಲೆ दूर है, तो वहां जाकर वास करता है, तो उसको पास में लाना पड़ेगा ना. ಸ್ವಭಾವದಿಂದ ತುಂಬಾ ದೂರ ಎಲ್ಲೋ ವಾಸ ಮಾಡ್ತಾ ಇದ್ದಾನೆ. ಶರೀರದಲ್ಲಿ, ಕುಟುಂಬದಲ್ಲಿ, ಇಂದ್ರಿಯ ವಿಷಯಗಳಲ್ಲಿ, ವಸ್ತುಗಳಲ್ಲಿ ಇವನು ವಾಸ ಮಾಡ್ತಾ ಇದ್ದಾನೆ. ನಾನ್ಯಾರು ತಕ್ಷಣ ಹೇಳ್ಬಿಡ್ತಾನೆ, ನಾನು ಇಂತಿಂತವನು. ವಾಸ ಎಲ್ಲಿ ಮಾಡ್ತಾ ಇದ್ದಾನೆ? ಅಲ್ಲಿ ವಾಸ ಇದೆ ಇವನು. ಕೇಳಿದ ತಕ್ಷಣ ಉತ್ತರ ಏನ್ ಬರುತ್ತೆ ಇವನು? ನಾನ್ಯಾರು? उत्तर पुरुष स्त्री, बोले यहां से शुरू हो जाता है. तो ವಾಸ ಎಲ್ಲಿದೆ? ಆ ಪುರುಷತ್ವದಲ್ಲಿ ಅಥವಾ ಆ ಸ್ತ್ರೀ ಪರ್ಯಾಯದಲ್ಲಿ ಒಂದು ವಾಸ ಇದೆ. ಸ್ವಭಾವದ ಹತ್ತಿರ ವಾಸ ಎಲ್ಲಿದೆ? ಹಾಗಾದ್ರೆ ಉಪವಾಸ ಮಾಡಲಿಕ್ಕೆ ಸ್ವಭಾವದ ಹತ್ತಿರ ಬರುವ ಪ್ರಯತ್ನ ಮಾಡಬೇಕಿದೆ. ಅದು ನಿಜವಾದ ವ್ರತ ಆಗುತ್ತೆ, ಉಪವಾಸ ಆಗುತ್ತೆ. ವ್ರತ ಉಪವಾಸಗಳೆಲ್ಲ ವಿರಕ್ತಿಗೋಸ್ಕರ ಇದೆ. ಎಲ್ಲಿಂದ ವಿರಕ್ತಿ? ಪರವಸ್ತುಗಳಿಂದ, ಬಾಹ್ಯದಿಂದ ವಿರಕ್ತಿಗೋಸ್ಕರ व्रत उपवासಗಳಿದೆ. और यदि बाह्य विरक्ति नहीं हुई तो व्रत भी नहीं हुआ. वो आराधना सृष्टि की कथा मालूम है ना? क्या किया उसने? तब कर रहा था. कब तक? जब तक दीप नहीं बुझेगा तब तक. और क्या हुआ? यदर्चा भावेन ಪ್ರಮುದಿತ ಮನ ದರ್ದುಲ ಇರ. ಒಂದು ಕಡೆಗೆ ಅದಿದೆ, ಇನ್ನೊಂದು ಕಡೆಗೆ ಶ್ರೇಷ್ಠಿಕತೆ ಇದೆ. ದೀಪ ಆರುವವರೆಗೂ ನಾನು ಸಾಮಾಯಿಕ ಮಾಡ್ತೀನಿ. ಮತ್ತೆ ಎಲ್ಲಿ ಹೋಗ್ತಾನೆ ಶ್ರೇಷ್ಠಿ? वो सेठ तो नरक गया, क्या कर रहा था? सामायिक कर रहा था. और गया कहां? नरक. सामायिक से नरक गति होती है कि नहीं? नहीं, उसने सामायिक किया नहीं ना. सामायिक हुआ कहां? ವೃತ ಯಾವಾಗ ಆಗುತ್ತೆ? ಯಾವಾಗ ಪರವಸ್ತುಗಳಿಂದ ವಿರಕ್ತಿ ಆಗುತ್ತೆ, ಅಲ್ಲಿವರೆಗೆ ವೃತ ಆಗೋದಿಲ್ಲ. ನನ್ನ ಹತ್ರ ತುಂಬಾ ಜನ ಬರ್ತಾರೆ, पंडित जी मैं व्रत ले लूं ये वाला. अब पंडित जी कैसे बताएंगे विरक्ति हुई या नहीं हुई? ये कौन जानेगा? ನನಗೆ ವಿರಕ್ತಿ ಆದ್ರೆ ನನಗೆ ಗೊತ್ತಿರುತ್ತೆ, तो ಬೇರೆಯವ್ರನ್ನ ಕೇಳಕ್ ಹೋಗ್ತೀನೇನೋ ನಾನು. ವಿರಕ್ತಿ ನನಗಾದ್ರೆ ನಾನು ಬೇರೆಯವ್ರನ್ನ ಕೇಳಕ್ ಹೋಗ್ತೀನೇನೋ? आवश्यकता है क्या? क्योंकि विरक्ति तो मुझे हुई है ना, तो विरक्ति तो हो गई ना. अब प्रॉब्लम क्या है? समस्या यह है कि इसको व्रत लेकर के अपने अहंकार का पोषण करना है. अभी भी जो वर्तमान का पर्याय है, वो पर्याय में इतनी एकत्व ममत्व बुद्धि है कि किसी ना किसी तरह से ಯಾವುದಾದ್ರೂ ಒಂದು ರೀತಿಯಲ್ಲಿ ತನ್ನ ಯಾವ ಈ ಪ್ರಾಪ್ತ ಪರ್ಯಾಯ ಇದೆ ಅದನ್ನ ಪೋಷಣೆ ಮಾಡುತ್ತೆ. ಪ್ರಾಪ್ತ ಪರ್ಯಾಯ कौन सा? मनुष्य गति. तो मनुष्य पर्याಯವನ್ನೇ ಪೋಷಣೆ ಮಾಡೋದಿದೆ. तो व्रत कहां होगा? व्रत उपवास प्रदर्शन की वस्तु है. विरक्ति प्रपंच के लिए हुआ था, ये मेरे लिए हुआ. ವಿರಕ್ತಿ ನನ್ನೊಳಗೆ ನನಗೋಸ್ಕರ ಆಗಿದೆ, ಅದನ್ನ ಪ್ರಪಂಚಕ್ಕೆ ತೋರಿಸೋದಿದೆಯೇನೋ? कोई आवश्यकता नहीं. तो व्रत नहीं होगा वो. ಹಾಗಾಗಿ
ಮೂರು ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋದು. ಒಂದನೇದು ಕಿ ನನ್ನ ಅಂತಿಮ ಧ್ಯೇಯ ಅಂತೂ ಪರಮಾತ್ಮ ಸ್ವರೂಪ ಇದೆ. अंतिम ध्येय परमात्मा बनना. ಎರಡನೇ कि जब तक परमात्मा नहीं बन जाता तब तक क्या करना, जब लो लीन रहो तब लो शांति पाठ नहीं पढ़ते, मुक्ति जो लो न पाओ, कि जब तक मुक्ति नहीं मिलेगी तब तक क्या करना, कि तब तक हे जिनेंद्र भगवान आपका स्वरूप मेरे ध्यान में रहे, तब तक पंचब्रह्मष्टि का ध्यान करो, तब तक व्रत उपवास करो. दूसरी चीज. अब तीसरी चीज, व्रत उपवास ಅಂದ್ರೆ ಏನು? ಈ ವ್ರತ ಉಪವಾಸ ಅಂದ್ರೆ ವಿರಕ್ತಿ. ವ್ರತ ಉಪವಾಸ ಅಂದ್ರೆ ಬಾಹ್ಯ ಪರ ವಸ್ತುಗಳಿಂದ ವಿರಕ್ತಿ, ಅದಕ್ಕೆ ವೃತ ಅಂತ ಕರೀತಾರೆ. ಈ ಮೂರು ವಿಷಯಗಳು ನಮಗೆ ಗೊತ್ತಾದರೆ ಮೊದಲನೇ ಪದ್ಯದಿಂದ ಈ ಮೂರನೇ ಪದ್ಯದವರೆಗೆ ಪರಮಾತ್ಮನ ಸ್ವರೂಪದ ದಾರಿ ನಮಗೆ ಅತ್ಯಂತ ಸ್ಪಷ್ಟವಾಗಿದೆ. ಸ್ವಭಾವದ ಪ್ರಾಪ್ತಿಯಾಗುವುದೇ ಪರಮಾತ್ಮನಾಗೋದಿದೆ. ಸ್ವಭಾವದ ಪ್ರಾಪ್ತಿ ಹೆಂಗಾಗುತ್ತೆ? ಯೋಗ್ಯ ಉಪಾದಾನದ ಯೋಗದಿಂದ ದ್ರವ್ಯ ಕ್ಷೇತ್ರ ಕಾಲಭಾವ ಕೂಡಿ ಬಂದಾಗ ಸ್ವಭಾವದ ಪ್ರಾಪ್ತಿ ಆಗುತ್ತೆ. ದ್ರವ್ಯ ಕ್ಷೇತ್ರ ಕಾಲಭಾವ ಕೂಡಿ ಬರೋವರೆಗೆ ಏನ್ ಮಾಡೋದು? ಈ ಶುಭ ಭಾವದಲ್ಲಿ ಇರೋದು. ಶುಭ ಭಾವದಲ್ಲಿ ಇದ್ರೆ ದ್ರವ್ಯ ಕ್ಷೇತ್ರ ಕಾಲಭಾವ ಕೂಡಿ ಬಂದಾಗ ನಿನಗೆ ಪರಮಾತ್ಮ ಸ್ವಭಾವದ ಪ್ರಾಪ್ತಿ ಆಗುತ್ತೆ. ಆ ಮೂಲಕ ಆತ್ಮನಿಂದ ನೀನು ಪರಮಾತ್ಮನಾಗ್ತೀಯ ಅನ್ನೋದು ಇಲ್ಲಿ ಮೋಕ್ಷ ಮಾರ್ಗದ ಸ್ವರೂಪವನ್ನ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಸಮಯ ಆಗಿದೆ. ನಾಳಿನ